ವೀಕ್ಷಕರೇ ನಮಸ್ಕಾರ. ಇಟಿ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ನಾನು ಅವಿನಾಶ್ ಒಗರ್ನಾಳ್. ನನ್ನ ಜೊತೆ ಇದ್ದಾರೆ ಆರ್ಥಿಕ ತಜ್ಞರಾದ ಅಮರನಾಥ್ ಶಿವಶಂಕರ್ ಸರ್ ಅವರು. ಇನ್ನೇನು ಕೆಲವೇ ದಿನ ಅಷ್ಟೇ 2026 ಬರ್ತಾ ಇದೆ. 2025 ಮುಗಿಸಿ 2026 ಹೊಸ ವರ್ಷಕ್ಕೆ ನಾವೆಲ್ಲ ಕಾಲಿಡ್ತಿದ್ದೀವಿ. ಇಂಥ ಟೈಮ್‌ನಲ್ಲಿ ಮುಂದಿನ ವರ್ಷದ ಫೈನಾನ್ಷಿಯಲ್ ಪ್ಲಾನಿಂಗ್ ಯಾವ ರೀತಿ ಇರ್ಬೇಕು? ಜನರು ಯಾವ ಆಯ್ಕೆ ಮಾಡ್ಬೇಕು? ಯಾವ ರೀತಿ ಸೇವಿಂಗ್ಸ್ ಮಾಡ್ಬೋದು? ಮತ್ತೆ ಇನ್ನೂ ಸೇವಿಂಗ್ಸ್ ಜರ್ನಿಯನ್ನ ಶುರು ಮಾಡಿದವರು ಮುಂದಿನ ವರ್ಷ ಯಾವ ರೀತಿ ಸೇವಿಂಗ್ ಜರ್ನಿಯನ್ನ ಸ್ಟಾರ್ಟ್ ಮಾಡಬಹುದು? ಮತ್ತೆ ಯಾವ ರೀತಿ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಮಾಡ್ಬೇಕು ಎಂಬ ಪ್ರಶ್ನೆಗಳು ಬಹಳಷ್ಟು ಜನಕ್ಕೆ ಕಾಡ್ತಿರ್ತವೆ. ಅಂತಹ ಪ್ರಶ್ನೆಗಳಿಗೆ ಇವತ್ತು ಅಮರನಾಥ್ ಶಿವಶಂಕರ್ ಸರ್ ಅವರು ಉತ್ತರ ಕೊಡ್ತಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಯಾವ ರೀತಿ ಹಣವನ್ನ ಉಳಿಸ್ಬೇಕು, ಏನ್ ಮಾಡ್ಬಾರ್ದು, ಏನ್ ಮಾಡ್ಬೇಕು ಎಂಬುದನ್ನ ತಿಳ್ಕೊತಾ ಹೋಗೋಣ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಿ ಸರ್? ಸರ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಆ, ನಾನು ಆರಾಮ್ ಸರ್. ಅದೇ ಸರ್ ನೆಕ್ಸ್ಟ್ 2026ಗೆ ಇನ್ನೇನ್ ಕೆಲವೇ ದಿನ ಉಳಿದಿದೆ. ಹೊಸ ವರ್ಷಕ್ಕೆ ಕಾಲಿಡ್ತಿದೀವಿ. ನೀವೊಬ್ಬ ಆರ್ಥಿಕ ತಜ್ಞರಾಗಿ ಹೊಸ ವರ್ಷವನ್ನ ಯಾವ ರೀತಿ ನೋಡ್ತೀರಿ? ಹಣಕಾಸಿನ ವಿಷಯದಲ್ಲಿ 2026ರಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ಬಹುದು? ಸರ್ ಮೊದಲನೇದಾಗಿ ವೈಯಕ್ತಿಕವಾಗಿ ನಾವು ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅಥವಾ ಹಣಕಾಸಿನ ಪ್ಲಾನಿಂಗ್ ಮಾಡ್ತಾ ಇರುವಾಗ 2025ರಲ್ಲಿ ನಾವು ಏನು ಮಾಡಿದ್ವಿ ಅನ್ನೋದನ್ನ ಒಂದು ಪಟ್ಟಿ ಮಾಡ್ಕೋಬೇಕಾಗತ್ತೆ ನಾವು. ಅಂದ್ರೆ ಏನು ನಮ್ಮ ಪ್ಲಾನ್ ಪ್ರಕಾರ ಮಾಡದ್ವಾ? ಅಥವಾ ಪ್ಲಾನ್ ವಿರುದ್ಧವಾಗಿ ಏನಾದ್ರು ಪರಿಸ್ಥಿತಿಗಳು ನಿರ್ಮಾಣ ಆಯ್ತಾ? ಮತ್ತೆ ಎಷ್ಟು ಉಳಿತಾಯ ಮಾಡಕ್ಕಾಯ್ತು? ಎಷ್ಟು ದುಡ್ದಿದೀವಿ? ಎಷ್ಟು ಹಣ ನಿಜವಾಗ್ಲೂ ಸರಿಯಾದ ದಾರಿಯಲ್ಲಿ ಖರ್ಚಾಗಿದೆ? ಅಥವಾ ಎಷ್ಟು ಹಣ ಪೋಲಾಗಿದೆ? ಈ ತರದೊಂದು ನಾವು ಪ್ರೊಫೈಲಿಂಗ್ ಅಂತ ಮಾಡ್ಕೋಬೇಕಾಗತ್ತೆ ನಾವು ಮಾಡಿರೋ ಖರ್ಚುಗಳಿಗೆ. ಇದು ಮಾಡ್ಕೊಂಡಾಗ ನಮಗ್ ಗೊತ್ತಾಗತ್ತೆ ಏನು ಸರಿ ಮಾಡಿದೀವಿ, ಏನು ಇನ್ ಸ್ವಲ್ಪ ಸರಿ ಮಾಡ್ಬೋದಿತ್ತು ಅಂತ ಒಂದು ಚಿತ್ರಣ ಸಿಗತ್ತೆ ನಮಗೆ. ಅದನ್ನ ಒಂದು ಫೌಂಡೇಶನ್ ಆಗಿಟ್ಕೊಂಡು 2026ಕ್ಕೆ ಪ್ಲಾನಿಂಗ್ ಮಾಡ್ಕೊಳಕ್ಕೆ ಶುರು ಮಾಡ್ಬೋದು ನಾವು. ಮುಂದೆ ಹೋಗ್ತಾ ಮಾತಾಡೋಣ ಯಾವ್ಯಾವ ವಿಷಯಗಳ ಬಗ್ಗೆ ನಾವು ತುಂಬಾ ಫೋಕಸ್ ಕೊಡ್ಬೇಕಾಗತ್ತೆ. ಯಾವ ರೀತಿ ಹೂಡಿಕೆಗಳು ಮಾಡೋದ್ರಿಂದ ನಮಗೆ ಲಾಂಗ್ ಟರ್ಮ್‌ಗೆ ಸ್ವಲ್ಪ ಒಳ್ಳೆ ಪ್ಲಾನಿಂಗ್ ಆಗತ್ತೆ ಅಂತ ಮಾತಾಡ್ತಾ ಹೋಗೋಣ ಸರ್. ಸರ್ 2026ರಲ್ಲಿ ಎಂತಹ ಅಂದ್ರೆ ಯಾವ ರೀತಿಯ ಫೈನಾನ್ಷಿಯಲ್ ಚೇಂಜಸ್ ಅನ್ನ ನಾವು ಕಾಣ್ಬೋದು? ಜಾಗತಿಕವಾಗಿ ಅಥವಾ ಇಂಡಿಯಾ ನೋಡ್ಕೊಂಡು? ಸರ್ ಇವತ್ತು ಜಾಗತಿಕವಾಗಿ ನೋಡ್ತಿದ್ರೆ ಸಾಕಷ್ಟು ಬದಲಾವಣೆಗಳು ಪ್ರತಿ ದಿನ ಆಗ್ತಾ ಇದೆ. ಇವತ್ತು ನಾವು ನೋಡ್ತಿದೀವಿ ಯುದ್ಧದ ಪರಿಸ್ಥಿತಿನ ಕಡಿಮೆ ಮಾಡಕ್ಕೋಸ್ಕರ ಒಂದು ಕಡೆ ಟ್ರಂಪ್ ಒಂದಷ್ಟು ಆಪ್ಷನ್ಸ್ ಕೊಡ್ತಿದ್ದಾರೆ. ಮತ್ತೆ ಅದಕ್ಕೆ ಯುಕ್ರೇನ್ ಒಪ್ತಾ ಇಲ್ಲ. ರಷ್ಯಾ ಕೆಲವು ಸಲ ಒಪ್ಪಲ್ಲ ಅನ್ನತ್ತೆ. ಅದಕ್ಕೆ ಯುರೋಪ್ ಎಲ್ಲ ಇನ್ವಾಲ್ವ್ ಆಗ್ತಿದ್ದಾರೆ. ಇದು ಒಂದು ಭಾಗ. ಮತ್ತೊಂದು ಕಡೆ ಚೈನಾ ಪ್ರಾಬಲ್ಯ ತಗೊಳ್ತಿದೆ. ಈಗ ತೈವಾನಲ್ಲಿ ಏನೋ ಸಮಸ್ಯೆ ಆಗಿ ಬರ್ಬೋದು. ಈ ತರ ಇರೋದ್ರಿಂದ ಚೈನಾದೊಂದಷ್ಟು ಶಕ್ತಿ ಜಾಸ್ತಿ ಆಗ್ತಾನೆ ಇದೆ ಕೆಲವು ವರ್ಷಗಳಿಂದ. ಸೊ ಜಿಯೋಪೊಲಿಟಿಕಲ್ಸ್ ಅಥವಾ ಜಾಗತಿಕ ಮಟ್ಟದಲ್ಲಿ ನಾವು ನೋಡಿದ್ರೆ ನಾಳೆ ಏನಾಗುತ್ತೆ ಅಂತ ಬಹುಶಃ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಾವು ತುಂಬಾ ಲಾಂಗ್ ಟರ್ಮ್ ಯೋಚನೆ ಮಾಡ್ಕೊಂಡು ಯಾಕಂದ್ರೆ ಇವತ್ತಲ್ಲ ನಾಳೆ ಈ ಯುದ್ಧದ ಪರಿಸ್ಥಿತಿಗಳಾಗ್ಲಿ ಅಥವಾ ಈ ಕದನಗಳು ಸ್ವಲ್ಪ ಬಗೆಹರದೇ ಹರಿಯುತ್ತೆ. ದೇಶಗಳು ಮುಂದುವರಿಲೇಬೇಕು, ಎಕಾನಮಿ ಬೆಳಿಲೇಬೇಕು, ಜನರ ಬದುಕು ಮುಂದಕ್ಕೆ ಹೋಗ್ಲೇಬೇಕು ಅಂತ ಗೊತ್ತಿರೋದ್ರಿಂದ ಇದನ್ನೆಲ್ಲ ಒಂಥರ ತಾತ್ಕಾಲಿಕ ಹಿನ್ನಡೆ ಅಂತ ಅನ್ಕೊಂಡು ನಮ್ಮ ಪ್ಲಾನಿಂಗ್‌ನ ನಾವು ಏನು ಹೆಚ್ಚಾಗಿ ಬದಲಾಯಿಸ್ಕೊಳ್ಳದೆ ಮುಂದುವರಿಸ್ಕೊಂಡು ಹೋಗ್ಬೇಕು. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ಈ ಏನೇ ನಾಯ್ಸ್ ಅಂತ ಏನ್ ಕರಿತೀವಲ್ಲ ಸುತ್ತಮುತ್ತ ಅದು ಭಾರತದ ಒಳಗಿರ್ಬೋದು, ಭಾರತದ ಆಚೆ ಇರ್ಬೋದು. ಅದು ಇದ್ದೇ ಇರುತ್ತೆ. ಅದು ಇವತ್ತು ನಾಳೆಯಲ್ಲಿ ಬಗೆಹರಿಯುವಂತದ್ದಲ್ಲ. ಬಟ್ ಲಾಂಗ್ ಟರ್ಮ್‌ನಲ್ಲಿ ನಾವು ನೋಡಿದಂಗೆ ಈಕ್ವಿಟಿ ಮಾರ್ಕೆಟ್ ಆಗ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ ಆಗ್ಲಿ 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷದ ವಿಂಡೋ ತಗೊಂಡಾಗ ಅದು ಕೆಳಗಿಂದ ಮೇಲಕ್ಕೆ ಹತ್ಕೊಂಡು ಹೋಗಿದೆ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಾಗಾಗಿ ಲಾಂಗ್ ಟರ್ಮ್ ಪ್ಲಾನ್ ಮಾಡ್ಕೊಂಡು ಮುಂದುವರಿಸಬೇಕು ಅಂತ ನನಗನ್ಸೋದು. ಓಕೆ ಸರ್. ಈಗ ಕಳೆದ ಕೆಲವೊಂದಷ್ಟು ವರ್ಷಗಳಲ್ಲಿ ಬೆಲೆ ಏರಿಕೆ ಆಗ್ತಾನೆ ಇದೆ. ಸ್ವಲ್ಪ ಈಗ ಒಂದ್ 2, 3 ವರ್ಷ ಜೋರಾಗಿದೆ. ಅದನ್ನ ಇಟ್ಕೊಂಡು 2020ರಲ್ಲಿ ಒಬ್ಬ ಕಾಮನ್ ಮ್ಯಾನ್ ತನ್ನ ಲೈಫ್ ಸ್ಟೈಲ್ ಅನ್ನ ಕಾಪಾಡ್ಕೊಂಡು ಆರ್ಥಿಕವಾಗಿ ಸದೃಢವಾಗಿರ್ಲಿ ಏನ್ ಮಾಡ್ಬೇಕು ಸರ್? ಸರ್ ಇವತ್ತು ನಾವು ಸರ್ಕಾರದ ಹಣದುಬ್ಬರದ ಪರಿಸ್ಥಿತಿ ಏನಿದೆ ಅಂತ ಅರ್ಥ ಆಗ್ತಿದೆ ನಮಗೆ. ಅಂದ್ರೆ ಸರ್ಕಾರದ ವರದಿಗಳು ಏನ್ ಹೇಳ್ತಿದೆ ಅಂದ್ರೆ ಬಹುಶಃ 1% ಹಣದುಬ್ಬರಕ್ಕೆ ಬಂದಿದೆ. ಸಿಪಿಐ ಇನ್ಫ್ಲೇಷನ್ ಕಡಿಮೆ ಆಗಿದೆ. ಹೋಲ್‌ಸೇಲ್ ಪ್ರೈಸ್ ಇನ್ಫ್ಲೇಷನ್ ಕಡಿಮೆ ಆಗಿದೆ. ಆಮೇಲೆ ಆ ಸಿಪಿಐನಲ್ಲೂ ಬೇರೆ ಬೇರೆ ಕಾಂಪೋನೆಂಟ್ಸ್ ತಗೊಂಡು ಹೌಸಿಂಗ್, ಎಜುಕೇಷನ್, ಹೆಲ್ತ್ ಕೇರ್ ಇವೆಲ್ಲ ಚಿಕ್ಕ ಚಿಕ್ಕ ಕಾಂಪೋನೆಂಟ್ಸ್ ತಗೊಂಡ್ರೆ ಲೆಕ್ಕಕ್ಕೆ ಅದೆಲ್ಲ ಸೇರಿ ಸಿಪಿಐ ಆಗುತ್ತೆ. ಅದು ಬಹುಶಃ ಕಂಟ್ರೋಲ್ ಅಲ್ಲಿ ಇದೆ ಅಂತ ಸರ್ಕಾರ ಹೇಳುತ್ತೆ. ಬಟ್ ನನಗೆ ವೈಯಕ್ತಿಕವಾಗಿ ಯಾವತ್ತೂ ಅದ್ರ ಬಗ್ಗೆ ನಂಬಿಕೆನೂ ಇಲ್ಲ. ಯಸ್ ಸರ್. ಆಮೇಲೆ ಅದು ನಮ್ಮ ನೈಜ ಬದುಕನ್ನ ತೋರಿಸುತ್ತೆ ಅನ್ನೋ ಚಿತ್ರಣವೂ ಅಲ್ಲಿಲ್ಲ. ಹಾಗಾಗಿ ಯಾಕೆಂದ್ರೆ ಸರ್ಕಾರದ ವರದಿ ಮೊನ್ನೆ ನೋಡ್ತಿದ್ದೆ ನಾನು. ಬಹುಶಃ ಅಕ್ಟೋಬರ್ ತಿಂಗಳದ ವರದಿ ಅಂತ ಕಾಣುತ್ತೆ. ಏನು ಇಯರ್ ಆನ್ ಇಯರ್ ಹೆಲ್ತ್ ಕೇರ್ ಮತ್ತೆ ಎಜುಕೇಷನ್ ಎಲ್ಲ 3% ಏರಿಕೆ ಹಣದುಬ್ಬರ ಅಂತ ಹೇಳಿದ್ದಾರೆ. ಖಂಡಿತ 3% ಇಲ್ಲ. ಇವತ್ತು ₹1,00,000 ಒಂದು ಖಾಸಗಿ ಸಂಸ್ಥೆಯ ಫೀಸ್ ಕಟ್ತಿದ್ರೆ ಹೋದ ವರ್ಷದಲ್ಲಿ ಅವ್ರಿಗಿವತ್ತು ಈ ವರದಿ ಪ್ರಕಾರ 1,03,000 ಮಾತ್ರ ಕಟ್ಟಿರ್ಬೇಕು. ಯಾವ ಶಾಲೆಯಲ್ಲಿ 3,000 ಇನ್ಕ್ರಿಮೆಂಟ್ ಮಾತ್ರ ಮಾಡಿ ಫೀಸ್ ತಗೊಳ್ತಾರೆ ನಮಗೆ ಗೊತ್ತಿದೆ.
ಅದೇ ರೀತಿ ಖಾಸಗಿ ಹೆಲ್ತ್ ಕೇರ್ ತಗೊಂಡ್ರೆ ಇದನ್ನ ಮೊನ್ನೆ ಟ್ವಿಟರ್ ನಲ್ಲೂ ಬರ್ದೆ. ಯಾರೋ ಒಬ್ರು ಡಾಕ್ಟರ್ ₹500 ಕನ್ಸಲ್ಟೇಷನ್ ತಗೊಳ್ತಿದ್ರೆ ಇವ್ರು ಹೇಳೋ ಪ್ರಕಾರ 3% ಅಂದ್ರೆ ಬಹುಶಃ ಎಷ್ಟಾಯ್ತು ಅಲ್ಲಿಗೆ ₹60 ಏನೋ ಜಾಸ್ತಿ ತಗೋಬೇಕಾಗತ್ತೆ. 50 ಅಲ್ಲ, ₹30 ಏನೋ ಜಾಸ್ತಿ ತಗೋಬೇಕಾಗತ್ತೆ. ₹25 ತಗೋಬೇಕಾಗತ್ತೆ. ಸಾಧ್ಯನೇ ಇಲ್ಲ ಅದು. ಯಾಕಂದ್ರೆ ₹500 ಕನ್ಸಲ್ಟೇಷನ್ ಫೀ ತಗೊಳ್ತಿದ್ದವ್ರು ಇವತ್ತು ಬಹುಶಃ 600, 700, 800 ತಗೊಳ್ತಿರ್ತಾರೆ. ಸೊ ಈ ಸರ್ಕಾರದ ವರದಿ ಸರ್ಕಾರಕ್ಕೆ ಸೀಮಿತ ಮಾಡಿ ಅದರಿಂದ ನಾವು ಹೊರಗೆ ನಿಂತ್ಕೊಂಡು ನೋಡಿದಾಗ ನಮ್ಮ ಬದುಕನ್ನ ಕಟ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಸೊ ನನ್ನ ಅಡ್ವೈಸ್ ಏನಂದ್ರೆ ವರ್ಷದಿಂದ ವರ್ಷಕ್ಕೆ ಆವರೇಜ್ ಸರಾಸರಿ ಇನ್ಫ್ಲೇಷನ್ ತಗೊಂಡ್ರೆ ಅದು ನಮ್ಮ ಶಾಲೆ ಫೀಸ್ ಇರ್ಬೋದು, ಮನೆ ಬಾಡಿಗೆ ಇರ್ಬೋದು, ಅಥವಾ ಕಾರ್ ಬೆಲೆ ಇರ್ಬೋದು, ಸ್ಕೂಟರ್ ಬೆಲೆ ಇರ್ಬೋದು, ಒಂದು ಮೊಬೈಲ್ ಫೋನ್ ಬೆಲೆ ಇರ್ಬೋದು, ಟಿವಿ, ಫ್ರಿಡ್ಜ್ ತರ ಎಲೆಕ್ಟ್ರಾನಿಕ್ ಐಟಮ್ಸ್ ಬೆಲೆ ಇರ್ಬೋದು, ಅಥವಾ ಇವನ್ ಹೋಟೆಲ್ ನಲ್ಲಿ ತಿನ್ನೋ ಒಂದು ಇಡ್ಲಿ, ವಡೆ, ಮಸಾಲೆ ದೋಸೆಯಿಂದ ಪ್ರತಿಯೊಂದು ಆವರೇಜ್ ತಗೊಂಡ್ರೆ ನನ್ನ ಪ್ರಕಾರ 10-12% ವರ್ಷದಿಂದ ವರ್ಷಕ್ಕೆ ಹಣದುಬ್ಬರ ಏರಿಕೆ ಇದೆ. ಇದು ಪ್ರಾಕ್ಟಿಕಲ್ ಇನ್ಫ್ಲೇಷನ್. ಸರ್ಕಾರ 1000 ಹೇಳ್ಬೋದು, ಬಟ್ ನಮಗ್ ಗೊತ್ತು, ದಿನನಿತ್ಯ ಖರ್ಚು ಮಾಡೋರ್ಗ್ ಗೊತ್ತು ನಮ್ಮ ಜೋಬ್ನಿಂದ ಎಷ್ಟು ದುಡ್ಡು ಹೊರಗೆ ಹೋಗ್ತಿದೆ ಅಂತ. ಸೊ ಹಾಗಾಗಿ 2026ಕ್ಕೆ ನಾ ಹೇಳೋದೇನಂದ್ರೆ, ಈಗ 2025ರಲ್ಲಿ ಒಟ್ಟಾರೆ ಯಾರೋ ಒಬ್ಬರಿಗೆ ಇಡೀ ವರ್ಷದ ಖರ್ಚು ₹5,00,000 ಇತ್ತು ಅಂತ ಅನ್ಕೊಳ್ಳಿ. ಉದಾಹರಣೆಗೆ ಇಡೀ ವರ್ಷದ ಎಲ್ಲಾ ಖರ್ಚುಗಳು ಸೇರಿ ₹5,00,000 ಖರ್ಚಾಗಿದ್ರೆ ಅವರು ಕಡೆ ಪಕ್ಷ 10-15% ಏರಿಕೆ ಆಗತ್ತೆ 2026ಕ್ಕೆ ಅಂತ ಅನ್ಕೋಬೇಕಂದ್ರೆ, ಹೋದ ವರ್ಷ 5,00,000 ಖರ್ಚಾಗಿದ್ರೆ ಈ ವರ್ಷ ಏನಿಲ್ಲ ಅಂದ್ರೂ 5,50,000ರಿಂದ 5,25,000 ಬೇಕಾಗತ್ತೆ ಇಡೀ ವರ್ಷದ ಅಥವಾ ನಾರ್ಮಲ್ ಜೀವನ ನಡ್ಸಕ್ಕೆ. ಇದ್ರ ಮಧ್ಯೆ ಏನೋ ಆರೋಗ್ಯದ ಸಮಸ್ಯೆ ಬಂದು ಅಥವಾ ಕೆಲ್ಸದ ಸಮಸ್ಯೆ ಬಂದ್ರೆ ಅದು ಬೇರೆ ಪ್ರಾಬ್ಲಮ್. ಅದನ್ನ ಮುಂದೆ ಮಾತಾಡೋಣ. ಬಟ್ ನನಗನ್ಸೋದು ನಮ್ಮ ಖರ್ಚು ಏನೇ ಇರ್ಲಿ, ನಾವು ವರ್ಷಕ್ಕೆ ₹1,00,000 ಖರ್ಚು ಮಾಡಿದಿದ್ರೆ 1,10,000 ರೆಡಿ ಇಟ್ಕೋಬೇಕು. ವರ್ಷಕ್ಕೆ 5,00,000 ಖರ್ಚು ಮಾಡಿದಿದ್ರೆ 5,50,000 ಇಟ್ಕೋಬೇಕು. ವರ್ಷಕ್ಕೆ ಬಹುಶಃ 1 ಕೋಟಿ ಖರ್ಚು ಮಾಡೋರಿದ್ರೆ ಅವರು ಕೂಡ ಅದೇ ರೀತಿ ತಮ್ಮ ಒಟ್ಟಾರೆ ಪ್ಲಾನಿಂಗ್ ಅಲ್ಲಿ ಒಂದು 10-15% ಇನ್ಫ್ಲೇಷನ್ ಫ್ಯಾಕ್ಟರ್ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಓಕೆ ಸರ್. ಈಗ ಬಹಳಷ್ಟು ಜನ ಉಳಿತಾಯ ಮಾಡ್ಬೇಕಂತ ಹೇಳಿ ಆಸೆ ಇರುತ್ತೆ. ಬಟ್ ಅವರಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಈಗ 2026ರಲ್ಲಿ ಸೇವಿಂಗ್ಸ್ ಜರ್ನಿಯನ್ನ ಶುರು ಮಾಡೋರಿಗೆ ಯಾವ ರೀತಿ ನೀವು ಫಸ್ಟ್ ಸಲಹೆಯನ್ನ ಕೊಡ್ತೀರಿ ಅಂತ? ಸರ್ ಖಂಡಿತ. ಇದು ನಾವೊಂದು ಹೆಜ್ಜೆ ಹಿಂದಕ್ಕೆ ತಗೊಂಡು ಹೇಳ್ತೀನಿ. ಸಾಕಷ್ಟು ಜನ ನನಗೆ ತಿಳಿದಂಗೆ ನನ್ನ ಗೆಳೆಯರು ಮತ್ತೆ ಪರಿಚಯದಲ್ಲಿ ಹೂಡಿಕೆ ಮತ್ತೆ ಉಳಿತಾಯ ಶುರು ಮಾಡಿದ್ರು. ಶುರು ಮಾಡಿ ಏನೋ ಎಮರ್ಜೆನ್ಸಿ ಬಂತು. ಅವಾಗ ಉಳಿತಾಯದ ಹಣ ಎಲ್ಲ ತೆಗೆದು ಮತ್ತೆ ಝೀರೋ ಇಂದ ಶುರು ಮಾಡ್ಬೇಕಾಗಿ ಬಂತು. ಸೊ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಿರೋದು 3-6 ತಿಂಗಳ ಎಮರ್ಜೆನ್ಸಿ ಹಣ ಇದೆಯಾ. ಈಗ ನಮ್ಗೇನೋ ಕೆಲಸ ಹೋಯ್ತು ಅಥವಾ ಏನೋ ಆರೋಗ್ಯದ ಸಮಸ್ಯೆ ಆಗಿ ಕೆಲ್ಸಕ್ಕೆ ಹೋಗಕ್ಕಾಗಿಲ್ಲ, ಸಂಬಳ ಬರ್ದೇ ಇರ್ಬೋದು. ಈ ರೀತಿ ಬೇರೆ ಬೇರೆ ಸಮಸ್ಯೆಗಳಾಗೋದ್ರಿಂದ 3-6 ತಿಂಗಳು ನಮ್ಮ ಖರ್ಚಿನಷ್ಟು ಎಮರ್ಜೆನ್ಸಿ ಹಣ ಇದೆಯಾ, ಕಂಟಿಂಜೆನ್ಸಿ ಫಂಡ್ ಇದೆಯಾ ಅಂತ ಯೋಚನೆ ಮಾಡಬೇಕು. ಅದು ಮೊದಲ ಹೆಜ್ಜೆ. ಅದ್ರ ಜೊತೆಗೆ ಪ್ಯಾರಲಲ್ ಆಗಿ ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಟರ್ಮ್ ಇನ್ಶೂರೆನ್ಸ್ ಇದೆಯಾ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಕೆಲವೊಮ್ಮೆ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಟರ್ಮ್ ಇನ್ಶೂರೆನ್ಸ್ ನಾವು ಕೆಲಸ ಮಾಡೋ ಆಫೀಸ್ ನಲ್ಲಿ ಮಾಡಿಸ್ಕೊಟ್ಟಿರ್ತಾರೆ. ಅದು ಮಾಡಿಸ್ಕೊಟ್ಟಿದ್ರು ನಾವು ವೈಯಕ್ತಿಕವಾಗಿ ಇನ್ನೊಂದು ಮಾಡ್ಕೋಬೇಕಾ ಅನ್ನೋದನ್ನ ನಮಗ್ ನಾವು ಅನಲೈಸ್ ಮಾಡ್ಬೇಕಾಗತ್ತೆ. ಒಂದ್ ವೇಳೆ ಆಫೀಸ್ ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಥವಾ ಟರ್ಮ್ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಖಂಡಿತ ಅದ್ರ ಬಗ್ಗೆ ನಾವು ಬಹಳಷ್ಟು ಫೋಕಸ್ ಕೊಡ್ಬೇಕಾಗತ್ತೆ. ನಾವು ಹೇಗೆ ಎಮರ್ಜೆನ್ಸಿ ಹಣ ಕೂಡಿಡಕ್ಕೆ ಕಷ್ಟ ಪಡ್ಬೇಕಾಗತ್ತೋ ಅದೇ ರೀತಿ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಟರ್ಮ್ ಇನ್ಶೂರೆನ್ಸ್ ಇಮಿಡಿಯೇಟ್ ಆಗಿ ಮಾಡಿಸ್ಕೋಬೇಕಾಗತ್ತೆ. ಮತ್ತೆ ಟರ್ಮ್ ಇನ್ಶೂರೆನ್ಸ್ ನಲ್ಲಿ ನಮಗೆ ತಿಳಿದೇ ಇದೆ, ಈಗ ನಮಗೆ 25 ವರ್ಷ ಇದ್ದಾಗ ನಾವೇನಾದ್ರು ಮಾಡಿಸ್ಕೊಂಡಿದ್ರೆ ಅವತ್ತಿನ ಖರ್ಚಿಗೆ ಅನುಗುಣವಾಗಿ ಒಂದಷ್ಟು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿರ್ತೀವಿ. ಅದೇ ನಾವು 45ಕ್ಕೆ ಹೋದಾಗ ನಮ್ಮ ಖರ್ಚುಗಳು, ನಮ್ಮ ಒಟ್ಟಾರೆ ಎಕ್ಸ್ಪೆಂಡಿಚರ್ ಏನೇ ಇರ್ಬೋದು, ಫ್ಯಾಮಿಲಿ ಎಕ್ಸ್ಪ್ಯಾಂಡ್ ಆಗಿರುತ್ತೆ, ಮಕ್ಕಳ ಶಾಲೆ ಫೀಸ್ ಅಥವಾ ಕಾಲೇಜ್ ಫೀಸ್ ಕಟ್ಟಬೇಕಾಗತ್ತೆ, ಮನೆ ಅಥವಾ ಕಾರ್ ತಗೋಬೇಕಾದಾಗ ಅದ್ರ ಖರ್ಚುಗಳು ಜಾಸ್ತಿ ಆಗುತ್ತೆ. ಈ ರೀತಿ ಖರ್ಚುಗಳು ಜಾಸ್ತಿ ಆಗಿರೋದ್ರಿಂದ ನಾವು 25 ವರ್ಷದಲ್ಲಿ ಏನ್ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ವೋ ಅದೇ ಅಮೌಂಟ್ 45 ವರ್ಷದಲ್ಲಿ ಸರಿ ಹೋಗುತ್ತೆ ಅಂತಿಲ್ಲ. ಸೊ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳುವಾಗ್ಲೇ ನಮ್ಮ ಅವಶ್ಯಕತೆಗಿಂತಲೂ ಹೆಚ್ಚಿಗೆ ಅಮೌಂಟ್, ಉದಾಹರಣೆಗೆ ಯಾರ್ದಾದ್ರೂ ಲಯಬಿಲಿಟಿ ಒಂದು 50 ಲಕ್ಷ ಇದ್ರೆ 25 ವರ್ಷದ ವ್ಯಕ್ತಿಗೆ ಅವ್ರು ಬರೀ 50 ಲಕ್ಷಕ್ಕೆ ಟರ್ಮ್ ಇನ್ಶೂರೆನ್ಸ್ ಮಾಡ್ಸಕ್ ಬದಲು ಬಹುಶಃ 1.5 ಕೋಟಿಗೋ 2 ಕೋಟಿಗೋ ಅವಾಗ್ಲೇ ಪ್ಲಾನ್ ಮಾಡಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ 40-45 ವರ್ಷಕ್ಕೆ ಅವ್ರು ಬರೋದ್ರೊಳಗೆ ಅಷ್ಟು ಲಯಬಿಲಿಟೀಸ್ಗೆ ತಕ್ಕನಂಗೆ ಟರ್ಮ್ ಇನ್ಶೂರೆನ್ಸ್ ಅಮೌಂಟ್ ಇರುತ್ತೆ. ಸೊ ಹಾಗಾಗಿ ಒಂದು ಫಾರ್ವರ್ಡ್ ಲುಕಿಂಗ್ ಆಗಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು. ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಬಹಳ ಮುಖ್ಯವಾಗಿ ಏನಂದ್ರೆ ಈಗ ಸಾಧಾರಣವಾಗಿ ಎಂಪ್ಲಾಯಿ ಮತ್ತೆ ಅವರ ಮನೆಯವ್ರಿಗೆ ಅಂದ್ರೆ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಪ್ಲಸ್ 2 ಮಕ್ಕಳ ತನಕ ಇನ್ಶೂರೆನ್ಸ್ ಕೊಡ್ತಾರೆ. ಕೆಲವು ಕಂಪನಿಗಳಲ್ಲಿ ಪೇರೆಂಟ್ಸ್ಗೂ ಕೊಡ್ತಾರೆ, ಕೆಲವು ಕಂಪನಿಗಳಲ್ಲಿ ನಾವು ಪ್ರೀಮಿಯಂ ಕಟ್ಟಬೇಕಾಗತ್ತೆ. ಇದನ್ನೆಲ್ಲ ಸ್ವಲ್ಪ ಅನಲೈಸ್ ಮಾಡಿ ಕಡ್ಡಾಯವಾಗಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಆಫೀಸ್ ನಲ್ಲಿ ಇತ್ತು ಅಂದ್ರೆ ಪರವಾಗಿಲ್ಲ, ನಿಮ್ಗೆ ಸ್ವಲ್ಪ ಟೈಮ್ ಸಿಗುತ್ತೆ ಪರ್ಸನಲ್ ಇನ್ಶೂರೆನ್ಸ್ ಮಾಡಿಸ್ಕೊಳಕ್ಕೆ. ಆಫೀಸ್ ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಕಡ್ಡಾಯವಾಗಿ ಇಮಿಡಿಯೇಟ್ ಆಗಿ ಮಾಡಿಸ್ಕೊಳ್ಳಿ. ಯಾಕೆಂದ್ರೆ ಸಾಕಷ್ಟು ಜನ ಹೇಳ್ದಂಗೆ ಒಂದು ದೊಡ್ಡ ಪರ್ಸನಲ್ ಎಮರ್ಜೆನ್ಸಿ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಬಂತಂದ್ರೆ ಸಾಕಷ್ಟು ವೆಲ್ತ್ ಎರೋಷನ್ ಆಗುತ್ತೆ ಅಂತ ಹೇಳ್ತಾರೆ. ಇದಾಗಿರೋ ಉದಾಹರಣೆಗಳು ನೋಡಿದೀವಿ. ಹಾಗಾಗಿ ಇನ್ಶೂರೆನ್ಸ್ ಗಳನ್ನ ಸರಿಯಾಗಿ ಮಾಡಿಸ್ಕೊಂಡು 3-6 ತಿಂಗಳ ಎಮರ್ಜೆನ್ಸಿ ಹಣ ಇಟ್ಕೊಂಡ್ರೆ
ಅದಾದ್ಮೇಲೆ ಏನೇ ಇದ್ರೂ ಉಳಿಸ್ಕೊಂಡು ಹೋಗ್ಬೋದು ಅಂತ ನನಗನ್ಸುತ್ತೆ. ಸರ್, ಈಗ ಹೆಲ್ತ್ ಇನ್ಶೂರೆನ್ಸ್ ಮಾಡೋದ್ನ ಯುವಕರು ಅನಗತ್ಯ ಖರ್ಚು ಅಂತ ಫೀಲ್ ಕೂಡ ಮಾಡ್ತಾರೆ. ಅವರಿಗೆ ಕಿವಿ ಮಾತೇನು ಅಂತ? ಸರ್, ಒಂದು ಇನ್ಶೂರೆನ್ಸ್ ಅನ್ನೋ ಪದದ ಅರ್ಥನೇ ಅದು. ನಮಗದು ಅವಶ್ಯಕತೆ ಬರಬಾರ್ದು. ಯಾಕೆಂದ್ರೆ ಈಗ ನನಗೆ ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂದ ಮಾತ್ರಕ್ಕೆ ನಾನು ಏನೋ ಆರೋಗ್ಯ ತಪ್ಪಿ 15 ದಿವಸ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಬೇಕು ಅಂತ ಯಾರೂ ಆಸೆ ಪಡಲ್ಲ. ಆದ್ರೆ ಅದು ಇನ್ಶೂರೆನ್ಸ್. ಅದೇ ರೀತಿ ಟರ್ಮ್ ಇನ್ಶೂರೆನ್ಸ್ ಕೂಡಾನು ಯಾರೋ ಸಾಯ್ಲಿ ಅಥವಾ ಸತ್ತೋಗ್ತೀವಿ ಕಡ್ಡಾಯವಾಗಿ ಅಂದ್ಬಿಟ್ಟು ಟರ್ಮ್ ಇನ್ಶೂರೆನ್ಸ್ ಮಾಡಿಸಲ್ಲ. ಏನೋ ಸತ್ರೆ, ಏನೋ ಪರ್ಮನೆಂಟ್ ಡಿಸಬಿಲಿಟಿ ಆದ್ರೆ, ಟರ್ಮಿನಲ್ ಇಲ್ನೆಸ್, ಕ್ಯಾನ್ಸರ್ ತರದ ಸಮಸ್ಯೆ ಬಂದ್ರೆ ಅವಾಗದು ಪ್ರಯೋಜನಕ್ಕೆ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಮಾಡಿಸ್ಕೊಳ್ಳೋದು. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಆಗ್ಲಿ, ಟರ್ಮ್ ಇನ್ಶೂರೆನ್ಸ್ ಆಗ್ಲಿ, ನನಗೇನು ಆಗಲ್ಲ, ಪರವಾಗಿಲ್ಲ, ನಾ ಮಾಡಿಸ್ಕೊಳಲ್ಲ ಅನ್ನೋ ಧೋರಣೆ ಸರಿಯಲ್ಲ. ಒಂದು ಚಿಕ್ಕ ಅಮೌಂಟ್‌ಗೆ ನಿಮ್ಗೇನೋ ತುಂಬಾ ಕಾನ್ಫಿಡೆನ್ಸ್ ಇದ್ದು ನಿಮ್ ಹೆಲ್ತ್‌ನ್ನ ತುಂಬಾ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೀರಾ, ನಿಮಗೆ ಏನೂ ಆಗಲ್ಲ ಅಂತ ನಿಮ್ಗ್ ಅನ್ಸಿದೆ ಅಂದ್ರೆ ಬಹುಶಃ ಒಂದ್ ಚಿಕ್ಕ ಮೊತ್ತಕ್ಕಾದ್ರೂ ಮಾಡ್ಸಿಟ್ಕೊಳ್ಳಿ. ಆಮೇಲೆ ಯಾರಿಗೂ ಹೆಲ್ತ್ ಯಾವಾಗ ಏನಾಗತ್ತೆ ಹೇಳಕ್ಕಾಗಲ್ಲ. ಏನೋ ಆಗೋದ್ ಬೇಡ ಯಾರ್ಗೂನು. ಬಟ್ ಆದಾಗ ನಮಗೆ ಸರಿಯಾದ ಇನ್ಶೂರೆನ್ಸ್‌ಗಳಿತ್ತು ಅಂದ್ರೆ ಆ ಎಮರ್ಜೆನ್ಸಿನ ನಿಭಾಯಿಸಕ್ಕೆ ನಮಗೆ ಚೈತನ್ಯ ಇರುತ್ತೆ ಅಂತ ನನಗನ್ಸುತ್ತೆ. ಸರ್, ಈಗ ಎಮರ್ಜೆನ್ಸಿ ಫಂಡ್ ಬಗ್ಗೆ ಮಾತಾಡಿದ್ರಿ. ಈಗ ಎಮರ್ಜೆನ್ಸಿ ಫಂಡ್ ಅನ್ನ ಒಬ್ಬರ ಅಕೌಂಟ್ ಅಲ್ಲಿ ಎಷ್ಟು ಇಟ್ಕೋಬಹುದು? ಅಂದ್ರೆ ಒಂದಿಷ್ಟು ಸ್ಯಾಲರಿ ಮೇಲೆ ಏನಾದ್ರು ಹೇಳ್ಬೋದಾ ಅನಲೈಸ್ ಮಾಡಿ? ಸರ್, ಖಂಡಿತ. ಈಗ ನಮಗೆ ನಮ್ಮ ಟೇಕ್ ಹೋಮ್ ಸ್ಯಾಲರಿ ಒಂದು ಅಮೌಂಟ್ ಇರುತ್ತೆ. ಮತ್ತೆ ನಮ್ಮ ಖರ್ಚುಗಳು ಒಂದಷ್ಟು ಅಮೌಂಟ್ ಇರುತ್ತೆ. ಆ ಖರ್ಚುಗಳಲ್ಲಿ ಬರೀ ಖರ್ಚನ್ನ ಲೆಕ್ಕ ಇಟ್ಕೊಳ್ಳೋಣ ಇವಾಗ. ಅಂದ್ರೆ ಈಗ ಖರ್ಚಿನಲ್ಲಿ ನಾವು ಈಗ ತಿಂಗಳು ನಮ್ಮ ಖರ್ಚು ಹೇಗಿರುತ್ತೆ ಅಂದ್ರೆ, ಒಂದ್ ಸ್ವಲ್ಪ ಉಳಿತಾಯ ಮಾಡ್ತಿರ್ತೀವಿ. ಇನ್ ಸ್ವಲ್ಪ ಕಡ್ಡಾಯವಾಗಿ ಈಗ ಮನೆ ಬಾಡಿಗೆ, ದಿನಸಿ, ಮಕ್ಕಳ ಫೀಸು ಈ ತರದ ಖರ್ಚುಗಳಿರುತ್ತೆ. ಒಂದಷ್ಟು ಕೆಲವು ಒಂಥರ ಏನೋ ಟ್ರಿಪ್ ಹೋಗೋಣ ಅಂತ ಕೂಡಿಡೋ ತರದ್ದಿರುತ್ತೆ. ಬಟ್ ಇಲ್ಲಿ ನಾವು ಎಮರ್ಜೆನ್ಸಿ ಹಣ ಅಂತ ತಗೊಂಡಾಗ ಕಡ್ಡಾಯವಾಗಿ ನಮಗೆ ಆಗೇ ಆಗುವಂತ ಖರ್ಚುಗಳು ಅಂದ್ರೆ ಈಗ ಶಾಲೆ ಫೀಸು ನಾನ್ ನೆಗೋಷಿಯಬಲ್. ತಿಂಗಳಿಗೆ ದಿನಸಿ ನಾವು ಕಟ್ಲೇಬೇಕು. ಕರೆಂಟ್ ಬಿಲ್ಲು, ವಾಟರ್ ಬಿಲ್ ತರದ್ದು ಕಟ್ಲೇಬೇಕು. ಇಎಂಐ ಕಟ್ಲೇಬೇಕು. ಸೊ ಈ ರೀತಿ ಒಂದಷ್ಟು ಖರ್ಚುಗಳೇನಿದೆಯಲ್ಲ, ಅದನ್ನೆಲ್ಲ ಫ್ಯಾಕ್ಟರ್ ಮಾಡ್ಕೊಂಡು ಈಗ ಉದಾಹರಣೆಗೆ ಯಾರೋ ಒಬ್ಬರು ವ್ಯಕ್ತಿಗೆ ತಿಂಗಳಿಗೆ ₹1,00,000 ಸಂಬಳ ಬರ್ತಿದೆ. ಅವ್ರಿಗೆ ಕಡ್ಡಾಯವಾಗಿ ₹70,000 ಖರ್ಚಾಗತ್ತೆ ಅಂದ್ರೆ, ತಿಂಗಳಿಗೆ ₹70,000 ತರ 3 ತಿಂಗಳಿಗೆ ಅಥವಾ 6 ತಿಂಗಳಿಗೆ ಸೇವಿಂಗ್ಸ್ ಮಾಡಿ ಇಟ್ಕೋಬೇಕು. ಆಮೇಲೆ ಎಮರ್ಜೆನ್ಸಿ ಟೈಮ್‌ನಲ್ಲಿ ಏನಾಗುತ್ತೆ, ಕೆಲಸ ಕಳ್ಕೊಂಡಾಗ ಆ ಟೈಮ್‌ನಲ್ಲಿ ಸಾಕಷ್ಟು ಜನ ಅವರ ಇನ್ವೆಸ್ಟ್‌ಮೆಂಟ್‌ನ ಪಾಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಿಮಗೆ ಕಂಟಿನ್ಯೂಯಸ್ ಇನ್ಕಮ್ಮೇ ಇಲ್ಲದೆ ಇದ್ದಾಗ ಮತ್ತೆ ಇನ್ವೆಸ್ಟ್‌ಮೆಂಟ್ ಮಾಡೋದು ಪ್ರಾಕ್ಟಿಕಲ್ ಆಗಿ ಸರಿಯಲ್ಲ. ಸೊ ಹಾಗಾಗಿ ನೀವು ಇನ್ವೆಸ್ಟ್‌ಮೆಂಟ್ ಎಲ್ಲ ಪಾಸ್ ಮಾಡ್ತೀರಾ ಅಂತ ಅನ್ಕೊಂಡ್ರುನು, ನಿಮಗೆ ಕಡ್ಡಾಯವಾಗಿ ಏನ್ ಖರ್ಚಿರುತ್ತೋ ಅಷ್ಟ್ರದ್ದು ಕಡೆ ಪಕ್ಷ 3 ರಿಂದ 6 ತಿಂಗಳಿಗೆ ಹಣನ ಎಸ್.ಬಿ ಅಕೌಂಟ್‌ನಲ್ಲಿ ಇಟ್ಕೊಳ್ಳೋದಕ್ಕೆ ಬದಲು ಎಫ್.ಡಿ ಮಾಡಿ ಇಟ್ಕೋಬಹುದು. ಯಾಕಂದ್ರೆ ಎಫ್.ಡಿ ಮಾಡೋದ್ರಿಂದ ಏನಾಗುತ್ತೆ, ಒಂದು ನಿಮ್ಗೆ ಯಾವ್ದೋ ಫ್ರಾಡ್ ಆಗದೆ ಇರೋದು, ಈಗ ನೀವು ಎಟಿಎಂ ಕಳ್ಕೊಳ್ಳೋದು, ಅದರಿಂದ ಮತ್ತೇನೋ ಫ್ರಾಡ್ ಆಗೋ ತರದ ಸಮಸ್ಯೆಗಳಿರಲ್ಲ. ಎಸ್.ಬಿ ನಲ್ಲಿ ಇಡಕ್ ಬದಲು ಎಫ್.ಡಿ ನಲ್ಲಿ ಇಟ್ಟು ಬೇಕಾದಾಗ ಅದನ್ನ ಮುರ್ಕೊಂಡು ಬಳಸ್ಕೊಳ್ಳೋ ತರ ಅವಕಾಶಗಳು ಇದ್ದೇ ಇರುತ್ತೆ. ಸೊ ಎಮರ್ಜೆನ್ಸಿಗೆ ಆ ರೀತಿ ಪ್ಲಾನ್ ಮಾಡ್ಬೇಕು ಅಂತ ನನಗನ್ಸುತ್ತೆ. ಓಕೆ ಸರ್. ಈಗ ಬಜೆಟ್ ಪ್ಲಾನ್ ಬಗ್ಗೆ ಮಾತಾಡುವಾಗ 50, 30, 20 ರೂಲ್ ಬಗ್ಗೆ ಬಹಳ ಜನ ಮಾತಾಡ್ತಾರೆ. ಈ ಹಿಂದೆನೂ ನಮ್ಮ ವಿಡಿಯೋಗಳಲ್ಲೂ ಈ ರೂಲ್ ಬಗ್ಗೆ ಮಾತಾಡಿದ್ದೀವಿ. ಈಗ ಹೊಸ ಯೂಸರ್ಸ್‌ಗೆ ಅಥವಾ ಹೊಸ ವ್ಯೂವರ್ಸ್‌ಗೆ ಇದ್ರ ಬಗ್ಗೆ ಹೇಳ್ಬೋದಾ? ಮತ್ತೆ 2026ರ ದುಬಾರಿ ಜಗತ್ತಲ್ಲಿ ಇದು ವರ್ಕ್ ಆಗುತ್ತಾ ಅಂತ? ಸರ್, ಅದೇ ಈ ಫಾರ್ಮುಲಾ ಏನಿದೆಯಲ್ಲ 50, 30, 20, ಈ ಫಾರ್ಮುಲಾ ನಾವು ಸ್ವಲ್ಪ ಪರ್ಸನಲ್ ಆಗಿ ಟ್ವೀಕ್ ಮಾಡ್ಕೋಬಹುದಾಗುತ್ತೆ. ಕೆಲವರಿಗಿದು 40, 30, 30ರಾಗಿ ವರ್ಕ್ ಆಗುತ್ತೆ. ಈಗ ಬಹುಶಃ 50, 30, 20ರಲ್ಲಿ ಹೇಗೆ ಲೆಕ್ಕಕ್ಕೆ ತಗೋಬೇಕು ನಾವು ಅಂದ್ರೆ, 50 ಕಡ್ಡಾಯವಾಗಿ ಆಗೋ ಖರ್ಚುಗಳು. ಅದು ನಮಗೆ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ದೇ ಇರೋವಂಥದ್ದು. ಇನ್ನೊಂದು 30 ಈಗ ಉದಾಹರಣೆಗೆ ಅದು ಫ್ರಿಡ್ಜ್ ತಗೋಬೇಕು. ಅಂದ್ರೆ ಹಳೆ ಫ್ರಿಡ್ಜ್ ಪೂರ್ತಿ ಕೆಟ್ಟೋಗಿದ್ರೆ ಅವಾಗ ಅದು ಬೇರೆ ಪರಿಸ್ಥಿತಿ. ಅಪ್‌ಗ್ರೇಡ್ ಮಾಡೋ ಪರಿಸ್ಥಿತಿಗಳಿರುತ್ತಲ್ಲ, ಈಗ ಹಳೆ ಫ್ರಿಡ್ಜು, ಹಳೆ ಟಿವಿ, ಹಳೆ ವಾಷಿಂಗ್ ಮಿಷಿನು, ಇದನ್ನ ಅಪ್‌ಗ್ರೇಡ್ ಮಾಡೋವಾಗ ಅದು ಈ ತಿಂಗಳೇ ಅಪ್‌ಗ್ರೇಡ್ ಮಾಡಬೇಕು ಅನ್ನುವಂಥದ್ದು ಪರಿಸ್ಥಿತಿ ಏನಿರಲ್ಲ. ಒಂದ್ 2 ತಿಂಗಳು ಕಾಯ್ಬೇಕಾಗಿರುತ್ತೆ. 3 ತಿಂಗಳು ಕಾಯ್ಬೋದಾಗಿರುತ್ತೆ. ಸೊ ಅದನ್ನ ಸ್ವಲ್ಪ ಪ್ಲಾನ್ ಮಾಡ್ಕೋಬೇಕು. ಇದು ಕಡ್ಡಾಯವಾಗಿ ಇವತ್ತೇ ಬೇಕು ಅನ್ನುವಂಥದ್ದಲ್ಲ. ಬಟ್ ಬಹುಶಃ ಇನ್ನೊಂದು 2 ರಿಂದ 3 ರಿಂದ 4 ತಿಂಗಳಲ್ಲಿ ಬೇಕಾಗ್ಬೋದು ಅನ್ನೋದು. ಅದು ನಮ್ಮ 30% ಬ್ಯಾಂಡ್‌ನಲ್ಲಿ ಬರುತ್ತೆ. ಮತ್ತೆ 20 ನೀವು ಹೇಳಿದಂಗೆ ಹೂಡಿಕೆ ಅಥವಾ ಉಳಿತಾಯ ಮಾಡೋದು ಅಂತ. ನನ್ನ ಫಾರ್ಮುಲಾ ಏನಂದ್ರೆ, ಇದನ್ನ ನಾನು 50, 30, 20 ಬದಲು 40, 30, 30ರಾಗಿ ತಗೊಳ್ತೀನಿ. ₹1,00,000 ಸಂಬಳ ಬರ್ತಿದೆ ಅಂದ್ರೆ ಕಡೆ ಪಕ್ಷ 30,000 ಉಳಿಸ್ಲೇಬೇಕು ನೀವು ಅನ್ನೋದು ನನ್ನ ಫಾರ್ಮುಲಾ. ಕೆಲವು ಸಲ ಉಳಿಸಕ್ ಆಗದೆ ಇರ್ಬೋದು. ಕೆಲವು ದಿವಸ ಉಳಿಸಕ್ ಆಗದೆ ಇರ್ಬೋದು. ಬಟ್ ಬ್ರಾಡ್ ಆಗಿ ನೋಡಿದ್ರೆ ನೀವು 40% ನಲ್ಲಿ ನಿಮ್ಮ ಖರ್ಚುಗಳು ಮುಗಿಸ್ಕೊಳ್ಳಿ. ಇನ್ನು 30% ನಲ್ಲಿ ನೀವು ನಿಮ್ಮ ಸಾಲಗಳು ತೀರಿಸ್ಕೊಳ್ಳಿ. ಯಾಕಂದ್ರೆ ಸಾಲದ ಮರುಪಾವತಿ ಬಹಳ ಮುಖ್ಯ. ಸ್ಕೂಟರ್ ತಗೊಂಡಿರ್ತೀವಿ ಅಥವಾ ಮನೆ ತಗೊಂಡಿರ್ತೀವಿ, ಕಾರ್ ತಗೊಂಡಿರ್ತೀವಿ, ಇನ್ಯಾವುದೋ ಪರ್ಸನಲ್ ಲೋನ್ ಇರುತ್ತೆ. ಇದೆಲ್ಲ ಸೇರಿಸಿ 30%ಗಿಂತಲೂ ಜಾಸ್ತಿ ಹೋಗ್ಬಾರ್ದು. ಇವೆಲ್ಲ ಎರಡೂ ಸೇರಿಸಿ 30% ಉಳಿತಾಯ ಮಾಡಿ ಅಂತ ನನಗನ್ಸುತ್ತೆ. ಓಕೆ ಸರ್. ಈಗ ಸೇವಿಂಗ್ಸ್ ಏನೋ ಮಾಡ್ತೀವಿ. ಆ ಹಣವನ್ನ ಎಲ್ಲಿ ಹೂಡಿಕೆ ಮಾಡಿದ್ರೆ ಉತ್ತಮ? ಬ್ಯಾಂಕ್ ಎಫ್‌ಡಿಲಿ ಇಡ್ಬೇಕೋ ಅಥವಾ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ಬೇಕೋ ಅಥವಾ ಮ್ಯೂಚುವಲ್ ಫಂಡ್ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕೋ? ಸರ್ 2026ಕ್ಕೆ ಅದನ್ನ ಯಾವ್ದು ಬೆಸ್ಟ್ ಸರ್? ಸರ್ ಖಂಡಿತ. ಅದನ್ನ ಡೈವರ್ಸಿಫೈ ಮಾಡ್ಕೊಳ್ಳೇಬೇಕು. ನಾವು ಮೊದಲನೇ ಕಂತಿಂದ ಹೇಳ್ತಿದೀವಿ. ಯಾವುದೇ ಕಾರಣಕ್ಕೂ
ಅದೇ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ ಕರಿತೀವಲ್ಲ, ಆ ತರ ಎಲ್ಲಾ ಹಣವನ್ನು ಒಂದೇ ಕಡೆ ಹಾಕ್ಬೇಡಿ ಅಂತ ಹೇಳ್ತಾನೆ ಇದೀವಿ. ಈಕ್ವಿಟಿನಲ್ಲಿ ಹೆಚ್ಚಿಗೆ ಪೋರ್ಷನ್ ಇರಲಿ. ಬಹುಶಃ ನಿಮ್ಮ 100% ಲೆಕ್ಕದಲ್ಲಿ ತಗೊಂಡ್ರೆ ಹೂಡಿಕೆ ಮಾಡೋದ್ರಲ್ಲಿ ಸುಮಾರು ಒಂದು 65-70% ಈ ಈಕ್ವಿಟಿಯಲ್ಲಿ ಇರಲಿ. ಖಂಡಿತ ಈಕ್ವಿಟಿ ಲಾಂಗ್ ಟರ್ಮ್ ನಲ್ಲಿ ನಮ್ಗೆಲ್ರಿಗೂ ತಿಳಿದೇ ಇದೆ, ಎಲ್ಲಾ ಅಸೆಟ್ ಕ್ಲಾಸ್ಗಳಿಗಿಂತಲೂ ಹೆಚ್ಚಿಗೆ ಲಾಭ ಕೊಟ್ಟಿದೆ ಅಂತ. ಆ ಈಕ್ವಿಟಿನಲ್ಲೂ ಸ್ವಲ್ಪ ಭಾರತದಲ್ಲಿ ಹೂಡಿಕೆ ಮಾಡೋದು, ಮತ್ತೆ ಆಸೆ ಇರೋರು ಅಥವಾ ಆಸಕ್ತಿ ಇರೋರು ವಿದೇಶಗಳಲ್ಲಿ ಹೂಡಿಕೆ ಮಾಡೋದ್ರ ಬಗ್ಗೆನೂ ಎಕ್ಸ್ಪ್ಲೋರ್ ಮಾಡಬಹುದು. ಯಾಕಂದ್ರೆ ಗ್ಲೋಬಲ್ ಮಾರ್ಕೆಟ್ ನಲ್ಲೂ ಸಾಕಷ್ಟು ಆಪರ್ಚುನಿಟಿಗಳಿದೆ. ಮತ್ತೆ ನಮಗ್ ತಿಳಿದಂಗೆ ಈಗ ಡಾಲರ್ ಇರ್ಬೋದು, ಪೌಂಡ್ ಇರ್ಬೋದು, ಯೂರೋ ಇರ್ಬೋದು, ಈ ಕರೆನ್ಸಿಗಳ ವಿರುದ್ಧವಾಗಿ ಭಾರತದ ರೂಪಾಯಿ ಕುಸಿತನೇ ಇದೆ. ಅದಕ್ಕೆ ಕಾರಣಗಳು ಬೇರೆ ಇರ್ಬೋದು, ಬಟ್ ಕುಸಿತಿರೋದಂತೂ ಸತ್ಯ. ನಮ್ ಕಣ್ಮುಂದೆ ಡೇಟಾ ಇದೆ. ಹಾಗಾಗಿ ಒಂದಷ್ಟು ಗ್ಲೋಬಲ್ ಎಕ್ಸ್ಪೋಜರ್ ತಗೊಂಡ್ರೆ ನಮ್ಮ ರುಪಿ ಡಿಪ್ರಿಸಿಯೇಷನ್ ಅನ್ನು ಅದು ಕವರ್ ಮಾಡ್ಕೊಳ್ಳುತ್ತೆ ಅಂತ ನನಗನ್ಸುತ್ತೆ. ಸೊ ಈಕ್ವಿಟಿ ಖಂಡಿತ 65-70% ಇಟ್ಕೋಬೇಕು. ಅದ್ರಲ್ಲಿ ಮ್ಯೂಚುವಲ್ ಫಂಡ್ ಹೆಚ್ಚಾಗಿ ಇಟ್ಕೊಳ್ಳಿ. ಯಾಕಂದ್ರೆ ನಿಮಗೆ ಸಮಯ ಕೊಡಕ್ ಆಗದೆ ಇದ್ದಾಗ, ನಿಮಗೆ ರಿಸರ್ಚ್ ಮಾಡಕ್ ಆಗದೆ ಇದ್ದಾಗ, ನೀವು ಯಾವ್ದೋ ಇಂಡಿವಿಜುವಲ್ ಸ್ಟಾಕ್ ತಗೊಂಡು ಅದು ಸಮಸ್ಯೆ ಆಯ್ತು ಅಂದ್ರೆ ನಿಮ್ಗೆ ಅದರಿಂದ ಏನ್ ಮಾಡೋದು ಗೊತ್ತಾಗಲ್ಲ, ಹೇಗ್ ಹೊರಗೆ ಬರೋದು ಅಂತ ಗೊತ್ತಾಗಲ್ಲ. ಖಂಡಿತವಾಗ್ಲೂ ಮ್ಯೂಚುವಲ್ ಫಂಡ್ ಮೆಜಾರಿಟಿ ಪೋರ್ಷನ್ ಮ್ಯೂಚುವಲ್ ಫಂಡ್ ಮತ್ತೆ ETF ನಲ್ಲಿ ಇರ್ಲಿ. ನಾ ಆಗ್ಲೇ ಹೇಳ್ದಂಗೆ ಭಾರತ ಮತ್ತೆ ಗ್ಲೋಬಲ್ ಇನ್ವೆಸ್ಟಿಂಗ್ ಎರಡರದ್ದು ಕಾಂಬಿನೇಷನ್ ತಗೋಬಹುದು. ಒಂದ್ ಸ್ವಲ್ಪ ಫಿಕ್ಸ್ಡ್ ಅಸೆಟ್ಸ್ ನಲ್ಲಿ ಇಟ್ಕೋಬೇಕಾಗತ್ತೆ. ಪೋಸ್ಟ್ ಆಫೀಸ್ ಡೆಪಾಸಿಟ್ ಇರ್ಬೋದು, ಬ್ಯಾಂಕ್ ಡೆಪಾಸಿಟ್ ಇರ್ಬೋದು. ಇದು ಬಹುತೇಕ ಎಮರ್ಜೆನ್ಸಿ ಹಣವಾಗಿ ಇಟ್ಕೊಳಕ್ಕೆ ಅನುಕೂಲ ಆಗುತ್ತೆ. ಖಂಡಿತ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಒಂದಷ್ಟು ಎಕ್ಸ್ಪೋಜರ್ ತಗೊಳ್ಳಿ. ಕೆಲವರು ಗಟ್ಟಿ ಚಿನ್ನ, ಗಟ್ಟಿ ಬೆಳ್ಳಿ ತಗೊಳ್ತೀವಿ ನಾವು ಅಂತಾರೆ. ಹೌದು, ಅದ್ರಲ್ಲಿ ಸ್ವಲ್ಪ GST ಅದು ಇದು ಆಡ್ ಆಗುತ್ತೆ. ಮತ್ತೆ ಅದನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಒಂದು ಲಾಕರ್ ತರದ್ ಬೇಕಾಗ್ಬೋದು. ಬಟ್ ಕೆಲವರಿಗೆ ಪರ್ಸನಲ್ ಆಗಿ ನನ್ನ ಕೈನಲ್ಲಿ ಕಂಟ್ರೋಲ್ ಇರ್ಲಿ ಚಿನ್ನ ಬೆಳ್ಳಿ ಅನ್ನೋರು ಬಹುಶಃ ಅದನ್ನು ಮಾಡ್ಬೋದು. ಏನಂತ ದೊಡ್ಡ ಸಮಸ್ಯೆ ಇಲ್ಲ. ಅದು ಬೇಡ, ನಾನು ಡಿಜಿಟಲ್ ರೂಪದಲ್ಲಿ ತಗೊಳ್ತೀನಿ ಅಂದ್ರೆ ಚಿನ್ನ ಮತ್ತು ಬೆಳ್ಳಿಯ ETF ಇದೆ. ಮತ್ತೆ ಮಲ್ಟಿ ಆಸೆಟ್ ಫಂಡ್ಗಳು, ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದ್ವಿ, ಮಲ್ಟಿ ಆಸೆಟ್ ಫಂಡ್ ತಗೋಬಹುದು. ಬಿಗ್ ಟಿಕೆಟ್ ಅಂತ ಇರೋರು ರಿಯಲ್ ಎಸ್ಟೇಟ್ ಎಕ್ಸ್ಪೋಜರ್ ತಗೊಳ್ತಾರೆ. ಬಟ್ ನಾವೀಗ ತಿಂಗಳಿಗೆ ಉಳಿಸಕ್ ಆಗೋದೇ ನಮಗೆ 10,000 ಎಲ್ಲಾ ಕಡೆ ಡಿವೈಡ್ ಮಾಡಬೇಕು ಅಂದಾಗ ರಿಯಲ್ ಎಸ್ಟೇಟ್ ಹೂಡಿಕೆ ಪ್ರಸ್ತುತ ಇರಲ್ಲ. ಸೊ ಹಾಗಾಗಿ ಮಲ್ಟಿ ಅಸೆಟ್ ನಮ್ಮ ಡೈವರ್ಸಿಫಿಕೇಶನ್ ಇರೋದು ತುಂಬಾ ಒಳ್ಳೇದು. 2026 ಇನ್ನು ಮುಂದಕ್ಕೂ ಆಗ್ಲಿ. ಸರ್, ಈಗ ಯುವ ಜನರಲ್ಲಿ SIP ಮಾಡೋ ಕ್ರೇಜ್ ಹೆಚ್ಚಾಗ್ತಿದೆ. 2026 ಅವ್ರು SIP ಏನಾದ್ರು ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಎಷ್ಟು ಮಾಡ್ಬೋದು? ಅದಕ್ಕೇನಾದ್ರು ನಿಮ್ಮ ಸಲಹೆಗಳು ಇದಾವ ಅಂತ? ಅದೇ ಖಂಡಿತ. ಈಗ ಏಜ್ ಮೈನಸ್ ನಾ ಹೇಳದಲ್ಲ, 100 ಮೈನಸ್ ಏಜ್ ಏನಿರುತ್ತೋ ಅದರಲ್ಲಿ ಈಕ್ವಿಟಿ ಮಾಡಬೇಕು ಅಂತ. ಈಗ ಈ ತಿಂಗಳಲ್ಲಿ ನನಗೆ 20,000 ರೂಪಾಯಿ ಅಷ್ಟು ನನಗೆ ಒಟ್ಟಾರೆ ಉಳಿಸಕ್ಕೆ ಕೆಪಾಸಿಟಿ ಇದೆ. ತಿಂಗಳ 20,000 ಉಳಿಸ್ತೀನಿ ಅಂದ್ರೆ ಬಹುಶಃ ಅವರು 12,000-14,000 ಮ್ಯೂಚುವಲ್ ಫಂಡ್ ನಲ್ಲಿ ಅಥವಾ ETF ನಲ್ಲಿ ಹೂಡಿಕೆ ಮಾಡಬಹುದು. ಒಂದು 3-4 ಫಂಡ್ ತಗೊಳ್ಳಿ. ತುಂಬಾ ಡೈವರ್ಸಿಫೈ ಮಾಡೋದು ಬೇಡ, ತುಂಬಾ ಕಡಿಮೆ ಡೈವರ್ಸಿಫಿಕೇಶನ್ ಬೇಡ. ಬಹುಶಃ ಒಂದು ಫ್ಲೆಕ್ಸಿ ಕ್ಯಾಪ್, ಒಂದು 2 ಫ್ಲೆಕ್ಸಿ ಕ್ಯಾಪ್ ತಗೋಬಹುದು ಬೇಕಂದ್ರೆ. ಆಮೇಲೆ ಒಂದು ಮಿಡ್ ಕ್ಯಾಪ್, ಒಂದು ಸ್ಮಾಲ್ ಕ್ಯಾಪ್ ತಗೋಬಹುದು. ಮತ್ತೆ ನಮಗೆ ತಿಳಿದೇ ಇದೆ, ಇವತ್ತು ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಸಾಕಷ್ಟು ಕರೆಕ್ಷನ್ ಆಗ್ತಿದೆ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಎರಡು. ಒಂದು ಅರ್ನಿಂಗ್ಸ್ ಹೊಡೆತ ತಿಂದಿರೋದು, ಮತ್ತೊಂದು ವ್ಯಾಲ್ಯೂಯೇಷನ್ ತುಂಬಾ ಜಾಸ್ತಿ ಇರೋದು. ಬಟ್ ಇದು ಹೀಗೆ ಇರಲ್ಲ. ವ್ಯಾಲ್ಯೂಯೇಷನ್ ಹದ ಆಗೇ ಆಗತ್ತೆ, ಮಾರ್ಕೆಟ್ ರೊಟೇಷನ್ ಆಗೇ ಆಗತ್ತೆ, ಮತ್ತೆ ಆ ಚರ್ನಿಂಗ್ ಇದ್ದೇ ಇರುತ್ತೆ. ಮಾರ್ಕೆಟ್ ಅಂದ್ಮೇಲೆ ಏಳು ಬೀಳುಗಳು ಇದ್ದೇ ಇರುತ್ತೆ. ಲಾಂಗ್ ಟರ್ಮ್ 15-20 ವರ್ಷದ ಹೊರೈಸನ್ ಇಟ್ಕೊಂಡಿದ್ರೆ ಬಹುಶಃ ಒಂದೋ ಎರಡೋ ಫ್ಲೆಕ್ಸಿ ಕ್ಯಾಪ್ ಅಥವಾ ಲಾರ್ಜ್ ಕ್ಯಾಪ್ ಮಾಡೋದು, ಒಂದು ಮಿಡ್ ಕ್ಯಾಪ್, ಒಂದು ಸ್ಮಾಲ್ ಕ್ಯಾಪ್ ತರದ್ ಎಕ್ಸ್ಪೋಜರ್ ತಗೊಳ್ಳೋದು ಒಳ್ಳೇದು ಅಂತ ನನಗನ್ಸುತ್ತೆ. ಓಕೆ ಸರ್. ಈಗ EMI ಇಲ್ದೆ ಯಾರು ಇಲ್ಲ ಅಂತ ಅನ್ಸುತ್ತೆ. ಈಗ ನನ್ಗೂ ಇದೆ, ನಿಮ್ಗೂ ಇದೆ, ಎಲ್ರಿಗೂ ಇದೆ. 2026 ಈ EMI ಅಥವಾ ಸಾಲದ ಹೊರೆಯನ್ನ ಮುಕ್ತವಾಗಿಸಲು ಅಥವಾ ಕಡಿಮೆ ಮಾಡಲು ಏನೆಲ್ಲಾ ಮಾಡಬಹುದು? ಏನೆಲ್ಲಾ ಉಪಾಯಗಳಿದಾವೆ ಸರ್? ಸರ್, ಈಗ EMI ಇದು ಬಹಳ ಟ್ರಿಕ್ಕಿ ಪ್ರಶ್ನೆ. ಈ ಫೈನಾನ್ಷಿಯಲ್ ಇನ್ಫ್ಲುಯೆನ್ಸರ್ ಗಳೆಲ್ಲ ಇವತ್ತು ಇಂಟರ್ನೆಟ್ ನಲ್ಲಿ ಬಂದು ಏನ್ ಹೇಳ್ಬಿಟ್ಟಿದ್ದಾರೆ ಅಂದ್ರೆ, ಸ್ವಂತ ಮನೆ ತಗೋಬೇಡಿ, ಅದ್ರ ಬದಲು ಮ್ಯೂಚುವಲ್ ಫಂಡ್ ಮಾಡಿ, SIP ಮಾಡಿ, ಅದರಿಂದ ತುಂಬಾ ಒಳ್ಳೇದಾಗತ್ತೆ. ಅಥವಾ ಕಾರ್ ತಗೋಬೇಡಿ, ಕಾರ್ ತಗೊಳಕ್ ಬದಲು SIP ಮಾಡಿ, ನಾಳೆ ಇನ್ನೂ ದೊಡ್ಡ ಕಾರ್ ತಗೋಬಹುದು. ಈ ತರದ ಒಂದಷ್ಟು ಥಿಯರಿಗಳು ಹೇಳ್ತಾರೆ. ವೈಯಕ್ತಿಕವಾಗಿ ನನಗೆ ಆ ಥಿಯರಿನಲ್ಲಿ ನಂಬಿಕೆ ಇಲ್ಲ. ಯಾಕಂದ್ರೆ ನಾವು ದುಡಿತಿರೋದೇ ಚೆನ್ನಾಗಿ ಬದುಕಕ್ಕೆ. ಹೌದು. ಉಳಿಸ್ಬೇಕು ಖಂಡಿತ ನಿಜ. ಆದ್ರೆ ಇವತ್ತು ಬದುಕದೆ ಬರೀ ನಾಳೆಗೆ ನಾಡಿದ್ಗೆ ಅಂತ ಇಟ್ಕೊಳ್ತೀವಿ ಅನ್ನೋದು ಮೂರ್ಖತನ ಅಂತ ನನಗನ್ಸುತ್ತೆ. ಈ ಫೈನಾನ್ಷಿಯಲ್ ಇನ್ಫ್ಲುಯೆನ್ಸರ್ಗಳು ಸಾಕಷ್ಟು ದಿಕ್ಕು ತಪ್ಪಿಸಿದ್ದಾರೆ ಜನನ್ನ. ಸೊ ಹಾಗಾಗಿ EMI ನಮ್ಮ ಒಂಥರ ಜೀವನದ ಅವಿಭಾಜ್ಯ ಅಂಗ ಆಗೋಗಿದೆ ಎಲ್ರಿಗೂನು. ಅದನ್ನ ತಪ್ಪಿಸ್ಕೊಳಕ್ ಆಗಲ್ಲ. ಈಗ ನಾಳೆ ನಾನು ಸ್ಕೂಟರ್ ತಗೋಬೇಕು ಅಥವಾ ಒಂದು ಕಾರ್ ತಗೋಬೇಕು ಅಂದಾಗ ಖಂಡಿತ ತಗೋಬೇಕಾಗುತ್ತೆ. ಯಾಕಂದ್ರೆ ಅದೊಂಥರ ಅವಶ್ಯಕತೆ ಆಗಿದೆ ನಮ್ಮೆಲ್ಲರಿಗೂ. ಅದೇ ರೀತಿ ಮನೆದು ಎಷ್ಟು ಜನ ಹೇಳ್ತಾರೆ ಅದನ್ನ ಆ ಹಣನ ಮ್ಯೂಚುವಲ್ ಫಂಡ್ ನಲ್ಲಿ ಇಟ್ಕೊಳ್ಳಿ, ಕಾಂಪೌಂಡ್ ಆಗತ್ತೆ ನಿಮಗೆ, ಅದನ್ನ ಬಾಡಿಗೆ ಕಟ್ಟಿ ಅಂತ. ನನಗೆ ಅದ್ರಲ್ಲಿ ನಂಬಿಕೆ ಇಲ್ಲ. ಯಾಕಂದ್ರೆ ಸ್ವಂತ ಮನೆ ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಆ ಮನೆಯಲ್ಲಿ ನಾವು ವಾಸ ಮಾಡೋದೇ ಅದೊಂಥರ ಬೇರೆ ಎಮೋಷನಲ್ ಫೀಲಿಂಗ್ ಇರುತ್ತೆ ಅದರಲ್ಲಿ. ಅದನ್ನ ದುಡ್ನಲ್ಲಿ ಅಳಿಯಕ್ ಆಗೋದು ಇಲ್ಲ. ಹಾಗಾಗಿ ನಾವು ಸ್ವಲ್ಪ ಅದನ್ನ ಬ್ಯಾಲೆನ್ಸ್ ಇರ್ಬೇಕು ನಮಗೆ. ಈ ತುಂಬಾ ಎಕ್ಸೆಲ್ ಶೀಟ್ ಬೇಸಿಸ್ ಮೇಲೂ ಜೀವನ ಮಾಡಕ್ಕಾಗಲ್ಲ. ಅಥವಾ ಎಕ್ಸೆಲ್ ಶೀಟ್ ನ ಧಿಕ್ಕರಿಸಿ ನಾನು ಬಂದಿದ್ದೆಲ್ಲ ಖರ್ಚು ಮಾಡ್ತೀನಿ, ಬಂದಿದ್ದೆಲ್ಲ ಸಾಲ ಕಟ್ತೀನಿ, ತಲೆ ಕೆಡ್ಸ್ಕೊಳ್ಳಲ್ಲ, ರಾಯಲ್ ಆಗಿರ್ತೀನಿ ಅಂತಾನೂ ಹೋಗ್ಬಾರ್ದು. ಎರಡರ ಬ್ಯಾಲೆನ್ಸ್ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ EMI ಒಂದೇನಂದ್ರೆ, ಈಗ RBI ಕೂಡ ಬಡ್ಡಿ ದರ ಇಳಿಸ್ಕೊಂಡು ಬರ್ತಿದ್ದಾರೆ.
ಬಹುಶಃ 2026 ಇನ್ನೊಂದು ಅರ್ಧದಿಂದ 3/4% ಇಳಿಸೋ ಸಾಧ್ಯತೆಗಳಿದೆ. ಹಾಗಾಗಿ ಈ ಟೈಮ್‌ನಲ್ಲಿ ಯಾರಾದ್ರು ಕಮಿಟ್ಮೆಂಟ್ ಮಾಡ್ಕೋಬೇಕು ಅಂದ್ರೆ ಸಾಲಗಳು ಕಡಿಮೆ ಬಡ್ಡಿ ದರಕ್ಕೆ ಸಿಗುತ್ತೆ. ಪ್ಲಾನ್ ಮಾಡಿ ಮಾಡ್ಕೋಬಹುದು. ಬಟ್ ಒಂದು ಚಾಲೆಂಜ್ ಏನಿದೆ ಅಂದ್ರೆ ಇವತ್ತು ಒಟ್ಟಾರೆ ಕಾರ್ಪೊರೇಟ್ ಪ್ರಪಂಚದಲ್ಲಿ ಕೆಲ್ಸಗಳ ಸಮಸ್ಯೆಗಳು ತುಂಬಾ ಆಗ್ತಿದೆ. ಐಟಿ ತರ ಕ್ಷೇತ್ರ ತಗೊಂಡ್ರೆ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಇದೆ. ಸೊ ಹಾಗಾಗಿ ದೊಡ್ಡ ಸಾಲ, ದೊಡ್ಡ ಕಮಿಟ್ಮೆಂಟ್ ಮಾಡ್ಕೊಳ್ಳುವಾಗ ನಿಮ್ಮ ಕೆಲಸದ ಸ್ಟೆಬಿಲಿಟಿ, ನಿಮ್ಮ ಹತ್ರ ಎಷ್ಟು ಎಮರ್ಜೆನ್ಸಿ ಹಣ ಇದೆ ಅಂತಾನು ಪ್ಲಾನ್ ಮಾಡ್ಕೊಳ್ಳಿ. ಅದಕ್ಕೆಲ್ಲ ಅನುಗುಣವಾಗಿ ಒಂದು ಇಎಂಐ ಕಮಿಟ್ಮೆಂಟ್ ಮಾಡ್ಕೊಂಡ್ರೆ ಬಹುಶಃ ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು. ನಾನು ಆಗ್ಲೇ ಹೇಳ್ದಂಗೆ 40-30-30 ರೂಲ್ ಪ್ರಕಾರ ನಿಮಗೆ ₹100 ಆದಾಯ ಇತ್ತಂದ್ರೆ ₹30ಗಿಂತಲೂ ಜಾಸ್ತಿ ಸಾಲದ ಕಮಿಟ್ಮೆಂಟ್ ಮಾಡ್ಕೊಳ್ಳದೆ ಇರೋದು ಒಳ್ಳೇದು. ಕೆಲವೊಮ್ಮೆ ಸಾಕಷ್ಟು ಜನ ಅರ್ಧ ಸಂಬಳದಷ್ಟು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಬಟ್ 2026 ಅದನ್ನೇನೋ ಇಳಿಸ್ಕೊಳಕ್ ಆಗತ್ತಾ? ನಿಮ್ಗೆ ಯಾವ್ದಾದ್ರು ಲಂಸಮ್ ಅಮೌಂಟ್ ಬರುತ್ತಾ? ಬೋನಸ್ ಬರುತ್ತಾ? ಬೋನಸ್ ಬಂದ್ರೆ ಸ್ವಲ್ಪ ಇಎಂಐ ಕಟ್ಬಿಟ್ಟು ನೀವು ಇಎಂಐ ತಗ್ಗಿಸ್ಕೋಬೋದಾ? ಈ ರೀತಿ ಸ್ವಲ್ಪ ಪ್ಲಾನಿಂಗ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನಗನ್ಸೋದು. ಸರ್ ಇಎಂಐದು ಒಂದ್ ಕಡೆ ಇಟ್ರೆ ಈಗ ಯೂತ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ವೀಕೆಂಡ್ ಪಾರ್ಟೀಸ್ ಮತ್ತೆ ಹೈಫೈ ಲೈಫ್, ಲಕ್ಸುರಿ ಲೈಫ್ ಕಡೆ ಮನಸ್ಸು ಹೋಗ್ತಿದ್ದಾರೆ. ಇಂತ ಅನಗತ್ಯ ಖರ್ಚುಗಳನ್ನ ಕಡಿಮೆ ಮಾಡಲು ಏನಾದ್ರು ನಿಮ್ಮ ಹತ್ರ ಟಿಪ್ಸ್ ಇದಾವ ಅಂತ? ಸರ್ ಅದು ಅನಗತ್ಯ ಖರ್ಚುಗಳಂದ್ರೆ ಈಗ ನಮಗೆ ಪಾರ್ಟಿ ಮಾಡೋದು ಅಥವಾ ಫ್ರೆಂಡ್ಸ್ ಅನ್ನ ಮೀಟ್ ಮಾಡೋದು ಅಥವಾ ಟ್ರಿಪ್‌ಗೆ ಹೋಗೋದು, ಅದು ಬಹುಶಃ ಮನುಷ್ಯನಿಗೆ ಬೇಕೇ ಬೇಕದು. ಯಾಕೆಂದ್ರೆ ಏನೂ ಇಲ್ದೆ 3 ಹೊತ್ತು ಮನೇಲಿ ಕೂತ್ಕೊಂಡು ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಕೊಂಡು ತೃಪ್ತಿ ಪಡುವಂತ ಜೀವನ ಬಹುಶಃ ಯಾರಿಗೂ ಬೇಕಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಪಾರ್ಟಿಗೆ ಒಂದಷ್ಟು ದುಡ್ಡು ಖರ್ಚಾಗತ್ತೆ ಅಥವಾ ಟ್ರಿಪ್‌ಗೆ ಹೋಗೋದಕ್ಕೆ ದುಡ್ಡು ಖರ್ಚಾಗತ್ತೆ ಅಂದ್ರೆ ಅದನ್ನ ಮೊದಲೇ ಪ್ಲಾನ್ ಮಾಡ್ಕೊಳ್ಳಿ. ತಿಂಗಳ ಬಡ್ಜೆಟ್ ಮಾಡ್ಕೊಳ್ಳಿ. ಕೆಲವರಿಗೆ ಈಗ ಪಾರ್ಟಿ ಅಥವಾ ಏನೋ ಫ್ರೆಂಡ್ಸ್ ಅನ್ನ ಮೀಟ್ ಮಾಡೋದು, ಹೊರಗಡೆ ತಿನ್ನೋದಕ್ಕೆ ತಿಂಗಳಿಗೆ ₹5,000-6,000 ಬೇಕಾಗತ್ತೆ. ಅದನ್ನ ನಿಮ್ಮ ಒಟ್ಟಾರೆ ಬಡ್ಜೆಟ್‌ನಲ್ಲಿ ಫ್ಯಾಕ್ಟರ್ ಮಾಡ್ಕೊಂಡ್ಬಿಡಿ. ಆಯ್ತಾ? ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮ್ಗೆ ಅದು ಕಡ್ಡಾಯವಾಗಿ ಆಗೋ ಖರ್ಚು ಅನ್ನೋ ತರ ಪ್ರೊಜೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಹಣ ಉಳಿಯುತ್ತೆ. ಮತ್ತೀಗ ಉದಾಹರಣೆಗೆ ನೀವು ತಿಂಗಳಿಗೆ ₹10,000 ಪಾರ್ಟಿಗೆ ಮತ್ತೆ ಆಚೆ ತಿನ್ನೋದಕ್ಕೆ ಖರ್ಚು ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಅಂಡ್ ನಿಮ್ಗೆ ಅನ್ಸುತ್ತೆ ಅದು ಬಹುಶಃ ನಿಮ್ಮ ಸ್ಯಾಲರಿಗೆ ಅದು ತುಂಬಾ ಜಾಸ್ತಿ ಅನ್ಸಿದ್ರೆ, ಆ 10,000ನ ಹೇಗೆ 7,000ಕ್ಕೆ ಇಳಿಸ್ಕೋಬಹುದು? ಅದನ್ನ 0ಗೆ ಇಳಿಸ್ಕೊಳ್ಳಿ ಅಂತ ಯಾರು ಹೇಳ್ತಿಲ್ಲ. ಯಾಕೆಂದ್ರೆ ನಾವು ಒಂದು ಸೋಷಿಯಲ್ ಲೈಫ್ ನಲ್ಲಿ ಅದನ್ನೆಲ್ಲ ಬಿಟ್ಟಿರಕ್ಕೂ ಆಗೋದಿಲ್ಲ. ಹಾಗಾಗಿ ಅದನ್ನ ಹೇಗೆ ಕಡಿಮೆ ಮಾಡ್ಕೋಬಹುದು, ಹೇಗೆ ಬ್ಯಾಲೆನ್ಸ್ ಮಾಡಬಹುದು ಅನ್ನೋದನ್ನ ಜನ ಯೋಚನೆ ಮಾಡ್ಬೇಕಾಗುತ್ತೆ. ಸರ್ ಇದ್ರ ಜೊತೆ ಸೆಕೆಂಡ್ ಇನ್ಕಮ್ ಅನ್ನೋದು ಒಂದು ಟರ್ಮ್ ಇದೆ. ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು? ಯಾಕಂದ್ರೆ ಈಗ ಒಂದ್ ಸಂಬಳದಲ್ಲಿ ಈಗಿನ ಟ್ರೆಂಡ್ ಅಲ್ಲಿ ನಾವು ಬದುಕಕ್ಕಾಗಲ್ಲ. ಸೆಕೆಂಡ್ ಇನ್ಕಮ್ ಎಷ್ಟು ನಮಗೆ ಹೆಲ್ಪ್ ಮಾಡುತ್ತೆ ಅಂತ? ಸರ್ ಅದೇ ಸೆಕೆಂಡರಿ ಇನ್ಕಮ್ ಅನ್ನೋದು ನಾವೀಗ ಪ್ಯಾಸಿವ್ ಇನ್ಕಮ್ ಅಥವಾ ಸೆಕೆಂಡರಿ ಇನ್ಕಮ್ ಅಂತ ಏನ್ ಕರಿತೀವೋ ಅದು ಯಾವ ರೀತಿ ದುಡ್ಕೋತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಸಾಕಷ್ಟು ಕಂಪನಿಗಳಲ್ಲಿ ನೀವು ಯಾವ್ದಾದ್ರು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ನೀವು ಇನ್ನೊಂದು ಫ್ರೀಲಾನ್ಸ್ ಮಾಡೋಂಗಿಲ್ಲ. ಅದು ಇಲ್ಲೀಗಲ್ ಯೆಸ್, ಆಗುತ್ತೆ. ಯೆಸ್ ಸರ್. ನಾವ್ ಇತ್ತೀಚೆಗೆ ಕೇಳಿದ್ವಿ ಮೂನ್ ಲೈಟಿಂಗ್ ಅಂತ ಅದೊಂದು ದೊಡ್ಡ ಸಮಸ್ಯೆ ಆಗಿತ್ತು. ಅದರಿಂದ ಸಾಕಷ್ಟು ಜನಕ್ಕೆ ಕೆಲಸ ಹೋಗೋ ತರ ಎಲ್ಲ ಪರಿಸ್ಥಿತಿಗಳು ಬಂತು. ಸೊ ಹಾಗಾಗಿ ನೀವು ಒಂದು ಕಂಪನಿಯಲ್ಲಿ ಪರ್ಮನೆಂಟ್ ಎಂಪ್ಲಾಯ್ ಆಗಿದ್ರೆ ಅದೇ ಕ್ಷೇತ್ರದಲ್ಲಿ ನೀವು ಇನ್ನೊಂದು ಕೆಲಸ ಮಾಡೋಂಗಿಲ್ಲ ಅಂತ ಒಂದಷ್ಟು ಲೇಬರ್ ರೂಲ್ಸ್ ಎಲ್ಲ ಇದೆ. ಸೊ ಅದಕ್ಕೆ ಸಾಕಷ್ಟು ಜನ ಈಗ ಸೆಕೆಂಡರಿ ಇನ್ಕಮ್ ಆಗಿ ಕೆಲವರು ಸ್ಟಾಕ್ ಮಾರ್ಕೆಟ್ ಡಿವಿಡೆಂಡ್‌ಗಳು ಬರುತ್ತೆ. ಕೆಲವರಿಗೆ ಮನೆ ಕಟ್ಸ್ಕೊಂಡಿರ್ತಾರೆ ಅಥವಾ ಒಂದು ಫ್ಲಾಟ್ ತಗೊಂಡಿರ್ತಾರೆ, ಅದ್ರ ಬಾಡಿಗೆ ಬರುತ್ತೆ. ಈ ರೀತಿ ಒಂದು ಸೆಕೆಂಡರಿ ಇನ್ಕಮ್ ಖಂಡಿತವಾಗ್ಲೂ ಅದನ್ನ ತಗೋಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಖರ್ಚುಗಳು ಜಾಸ್ತಿ ಇರೋದ್ರಿಂದ ಸೆಕೆಂಡರಿ ಇನ್ಕಮ್ ಬಂದ್ರೆ ಇನ್ನೊಂದಷ್ಟು ಕುಶನ್ ಸಿಗುತ್ತೆ ಅಂತ ಅನ್ಸುತ್ತೆ. ಬಟ್ ಸ್ವಲ್ಪ ಪ್ಲಾನ್ ಮಾಡಿ ನಿಮ್ಮ ಪ್ರೈಮರಿ ಜಾಬ್‌ಗೆ ತೊಂದರೆ ಆಗದೆ ಇರೋ ರೀತಿ ಸೆಕೆಂಡರಿ ಇನ್ಕಮ್‌ನ ಪ್ಲಾನ್ ಮಾಡ್ಕೋಬಹುದು ಅಂತ ನನಗನ್ಸುತ್ತೆ. ಸರ್ ಇನ್ನೊಂದು ಈ ಕ್ರೆಡಿಟ್ ಕಾರ್ಡ್ ಬಗ್ಗೆ ಜನರಲಿ ಒಂದಿಷ್ಟು ಭಯ ಬರ್ತಾ ಇದೆ. ಯಾಕಂದ್ರೆ ಅದು ಒಂದು ಸಾಲದ ಸುಳಿ ಅಂತ ಜನ ಅನ್ಕೊಂಡಿದ್ದಾರೆ. ಒಂದ್ಸಲ ಕ್ರೆಡಿಟ್ ಕಾರ್ಡ್ ಏನಾದ್ರು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಪದೇ ಪದೇ ಅದನ್ನೇ ಯೂಸ್ ಮಾಡ್ತೀವಿ. ಮತ್ತೆ ತೀರ್ಸೋದಾಗತ್ತೆ, ಮತ್ತೆ ಕೊಡೋದಾಗತ್ತೆ, ಹಿಂಗೆ ಆಗುತ್ತೆ. ಇದನ್ನ 2026ರಲ್ಲಿ ಕ್ರೆಡಿಟ್ ಕಾರ್ಡ್‌ನ ಯಾವ ರೀತಿ ಸ್ಮಾರ್ಟ್ ಆಗಿ ಬಳಸಿ ಅದರಿಂದ ಯಾವ ರೀತಿ ಲಾಭ ಪಡಿಬಹುದು ಅಂತ? ಸರ್ ಖಂಡಿತ. ಕ್ರೆಡಿಟ್ ಕಾರ್ಡ್ ಒಂಥರ ತುಂಬಾ ಒಳ್ಳೆ ಇನ್‌ಸ್ಟ್ರುಮೆಂಟ್ ಅದು. ನಿಮಗೆ ರೊಟೇಟ್ ಮಾಡಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಬಟ್ ನೀವು ಸಿಕ್ಕಾಕೊಂಡ್ರೆ ದೊಡ್ಡ ಟ್ರ್ಯಾಪ್ ಅದು. ಅದರಿಂದ ಆಚೆ ಬರಕ್ಕಾಗಲ್ಲ. ನಾನು ವೈಯಕ್ತಿಕವಾಗಿ ಏನ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಬಹುಶಃ ನನ್ನ ಹತ್ರ ಒಂದು 15 ವರ್ಷದಿಂದ ಕ್ರೆಡಿಟ್ ಕಾರ್ಡ್ಸ್ ಇದ್ದೇ ಇದೆ. ಅಂಡ್ ನಾನು ರೆಗ್ಯುಲರ್ ಯೂಸರ್ ಕೂಡಾನು ಕ್ರೆಡಿಟ್ ಕಾರ್ಡ್‌ಗೆ. ಒಂದ್ 2, 3 ಕಾರ್ಡ್ ಇಟ್ಕೊಂಡಿರ್ತೀನಿ. ಅದನ್ನ ಯಾವ ಕಾರ್ಡ್ ಎಲ್ಲಿ ಪ್ರಯೋಜನಕ್ಕೆ ಬರುತ್ತೆ ಅದನ್ನ ನೋಡಿ ಬಳಸ್ಕೊತೀನಿ. ಈಗ ಅಮೆಜಾನ್‌ಗೆ ಒಂದು ಕಾರ್ಡ್ ಇರುತ್ತೆ ಅಥವಾ ಪೆಟ್ರೋಲ್‌ಗೆ ಒಂದು ಕಾರ್ಡ್ ಇರುತ್ತೆ. ಆ ತರದ್ದು ಕಾಂಬಿನೇಷನ್ ಇರುತ್ತೆ. ಬಟ್ ನನ್ನ ಪ್ರಿನ್ಸಿಪಲ್ ಮೊದಲನೇ ದಿನದಿಂದ ಏನಿದೆ ಅಂದ್ರೆ ನಾ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಎಷ್ಟು ಮಾಡ್ತೀನೋ ಆ ಇಡೀ ತಿಂಗಳಲ್ಲಿ ಆ ಬಿಲ್ಲಲ್ಲಿ ಬರೋ ಪೂರ್ತಿ ಮೊತ್ತನ ನಾನು ತೀರಿಸ್ಬಿಡ್ತೀನಿ. ಅದು ನನ್ನ ಹತ್ರ ದುಡ್ಡಿಲ್ಲ ಅಂದ್ರೂ ಸರಿ, ಯಾರೋ ಫ್ರೆಂಡ್ಸ್ ಹತ್ರ ತಗೊಂಡಾದ್ರೂ ಸರಿ, ನಾನು ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೇ ಕಟ್ತೀನಿ ಅನ್ನೋದು ಒಂದು ಪ್ರಿನ್ಸಿಪಲ್ ಇಟ್ಕೊಂಡಿದ್ದೀನಿ. ಅದರಿಂದ ಏನಾಗಿದೆ ನನಗೆ ಅಂದ್ರೆ ಇದುವರೆ ತನಕ ಯಾವುದೇ ಬಡ್ಡಿ ಕಟ್ಟಿಲ್ಲ ನಾನು. ಯೆಸ್. ನಿಮಗ್ ಬಡ್ಡಿ ಕಟ್ಟದೇ ಇದ್ರೆ ನಿಮಗ್ 45 ದಿವಸ ಟೈಮ್ ಸಿಗುತ್ತೆ. ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ನಿಮಗೆ 45 ದಿವಸ ಮ್ಯಾಕ್ಸಿಮಮ್ 45 ಡೇಸ್ ತನಕ ಟೈಮ್ ಸಿಗುತ್ತೆ. ರೀಪೇ 45 ಡೇಸ್ ಆ ವಿಂಡೋ ಒಳಗೆ ನಿಮ್ಮ ಬಿಲ್ ಡೇಟ್ ಒಳಗೆ ನೀವು ರೀಪೇ ಮಾಡಿದ್ರೆ ₹1 ಕೂಡ ಬಡ್ಡಿ ಬರಲ್ಲ. ಆಯ್ತಾ? ಅದನ್ನ ನಾವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಈಗ ನೀವು 2-3 ಕಡೆ ಕ್ರೆಡಿಟ್ ಕಾರ್ಡ್ ಬಳಸ್ತೀರಾ ಅಂದ್ರೆ ಬೇರೆ ಬೇರೆ ಬಿಲ್ಲಿಂಗ್ ಸೈಕಲ್ ಇದ್ರೆ ನೀವು ಯಾವ ಬಿಲ್ಲಿಂಗ್ ಸೈಕಲ್ ಟೈಮ್‌ಗೆ ಪೂರ್ತಿ ತೀರ್ಸಕ್ ಸಾಧ್ಯ ಅನ್ನೋದನ್ನ ಪ್ಲಾನ್ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಕಾರ್ಡ್ ಇಎಂಐ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಅದೊಂಥರ ಮೀಟರ್ ಬಡ್ಡಿ ಅಂತ ಏನ್ ಕರಿತೀವಲ್ಲ,
ಆ ತರ ಕಾಂಪೌಂಡಿಂಗ್ ಫಾರ್ಮ್‌ನಲ್ಲಿ ನಿಮಗೆ ಆನ್ಯುಯಲ್ ಲೆಕ್ಕದಲ್ಲಿ ತಗೊಂಡ್ರೆ ಸುಮಾರು 30-35% ಬಡ್ಡಿ ಬರುತ್ತೆ. ಅಷ್ಟು ಬಡ್ಡಿ ಕಟ್ಟಿ ನೆಮ್ಮದಿಯಾಗಿ ಬದುಕಕ್ಕಂತೂ ಸಾಧ್ಯನೇ ಇಲ್ಲ. ಕ್ರೆಡಿಟ್ ಕಾರ್ಡ್ ಬಳಸೋರು ಬಳಸ್ದೇನೆ ಇದ್ರೆ ತುಂಬಾ ಸಂತೋಷ. ಏನು ಸಮಸ್ಯೆನೇ ಇಲ್ಲ. ಬಟ್ ಬಳಸ್ತೀವಿ, ಬಟ್ ನನಗೆ ಡಿಸಿಪ್ಲಿನ್ ಇದೆ, ನಾನು ನೀಟಾಗಿ ಪ್ಲಾನ್ ಮಾಡಿ ಅದನ್ನ ಫುಲ್ ಪೇಮೆಂಟ್ ಮಾಡ್ತೀನಿ ಅನ್ನೋರು ನೀಟಾಗಿ ಅವರ ಡ್ಯೂ ಡೇಟ್ ಟೈಮ್‌ಗೆ ಪೂರ್ತಿ ಪೇಮೆಂಟ್ ಮಾಡ್ಕೊಂಡ್ರೆ ಕ್ರೆಡಿಟ್ ಕಾರ್ಡ್ ಒಳ್ಳೆ ಇನ್‌ಸ್ಟ್ರುಮೆಂಟ್ ಅಂತ ನನಗನ್ಸುತ್ತೆ. ಓಕೆ ಸರ್. ಈಗ ಗೃಹಿಣಿಯರ ಕಡೆ ಬರೋಣ. ಅವರು ಚಿನ್ನನೇ ಅವರ ಇನ್ವೆಸ್ಟ್‌ಮೆಂಟು ಪಾಲಿಸಿ ತರ ಅದ್ರಲ್ಲೇ ಇನ್ವೆಸ್ಟ್ ಮಾಡ್ತಿರ್ತಾರೆ. ಚಿನ್ನ ಬಿಟ್ಟು ಬೇರೆ ಇನ್ವೆಸ್ಟ್‌ಮೆಂಟ್ ಏನಾದ್ರು ಇದಾವ ಅವ್ರಿಗೋಸ್ಕರ? ಯಾಕಂದ್ರೆ ಚಿನ್ನ ಬೆಸ್ಟ್ ಇನ್ವೆಸ್ಟ್‌ಮೆಂಟ್ ಗೊತ್ತು. ಬಟ್ ಅದು ಬಿಟ್ಟು ಏನಾದ್ರು ಇದಾವ? ಸರ್ ಅದೇ ಈಗ ಚಿನ್ನದ ಜೊತೆಗೆ ಬೆಳ್ಳಿ ಕೂಡ ಸಾಕಷ್ಟು ಒಳ್ಳೆ ಹೂಡಿಕೆ ಆಗಿದೆ. ಬಟ್ ಬೆಳ್ಳಿಯಲ್ಲಿ ಇಷ್ಟು ದಿವಸ ಏನಾಗೋದು ತುಂಬಾ ವೇಸ್ಟೇಜ್ ಹೋಗೋದು. ಅಂದ್ರೆ ನಿಮ್ಮ ಹತ್ರ ಅದ್ರ ಗಟ್ಟಿ ಬೆಳ್ಳಿಯ ತಟ್ಟೆನೋ, ಲೋಟ ಇದ್ದಾಗ ಅದನ್ನ ನೀವು ಹೋಗಿ ಮಾರ್ತೀನಿ ಅಥವಾ ಪ್ಲೆಡ್ಜ್ ಮಾಡ್ತೀನಿ ಅಂದಾಗ ನಿಮಗೆ ರಿಟರ್ನ್ಸ್ ತುಂಬಾ ಕಡಿಮೆ ಬರೋದು. ಬಟ್ ಇವಾಗ ಏನಾಗಿದೆ ಸಾಕಷ್ಟು ಆಮ್, ಆ, ಗಟ್ಟಿ ಈಗ ಬ್ಲಾಕ್ಸ್ ತಗೊಳ್ಬಹುದು. ಬೆಳ್ಳಿ ಚಿನ್ನದ ಬ್ಲಾಕ್ಸ್ ತಗೊಳ್ಳೋದು ಅಥವಾ ನೀವು ಒಂದು ಕಾಯಿನ್ಸ್ ತಗೊಳ್ಳೋದು, ಈ ತರದ ವ್ಯವಸ್ಥೆ ಇದೆ. ಚಿನ್ನ ಮತ್ತೆ ಬೆಳ್ಳಿಯ ಕಾಂಬಿನೇಷನ್ ಅಲ್ಲೂ ಖಂಡಿತ ಹೂಡಿಕೆ ಮಾಡಬಹುದು. ಅದಕ್ಕಿಂತ ಮೇಲಾಗಿ ಯಾವುದು ಅಂತ ತುಂಬಾ ಒಳ್ಳೆ ಸೇವಿಂಗ್ಸ್ ಇನ್ಸ್ಟ್ರೂಮೆಂಟ್ ಅಂತ ಸದ್ಯಕ್ಕಿಲ್ಲ. ಬಹುಶಃ ಚಿನ್ನ ಮತ್ತೆ ಬೆಳ್ಳಿ ಮುಖ್ಯವಾದ ಅಡ್ವಾಂಟೇಜ್ ಏನಂದ್ರೆ ರುಪಿ ಡಿಪ್ರಿಸಿಯೇಷನ್ ಮೆಟ್ಟಿ ನಿಲ್ಲೋ ಕೆಪಾಸಿಟಿ ಇದೆ. ಯಾಕೆಂದ್ರೆ ಅದು ನಿಮಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಪೆಗ್ ಮಾಡಿರ್ತಾರೆ ಚಿನ್ನ ಮತ್ತೆ ಬೆಳ್ಳಿನ. ಸೊ ಹಾಗಾಗಿ ಚಿನ್ನ ಬೆಳ್ಳಿ ಹೂಡಿಕೆನ ಕಂಟಿನ್ಯೂ ಮಾಡಬಹುದು ಅಂತ ನನಗನ್ಸುತ್ತೆ. ಓಕೆ ಸರ್. ಈಗ ತಿಂಗಳ ಸ್ಯಾಲರಿ ಬರೋರಿಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಬಹಳ ಈಸಿ ಮಾಡೋದು. ಬಟ್ ಈ ವ್ಯಾಪಾರಸ್ಥರಿಗೆ, ಫ್ರೀಲಾನ್ಸರ್‌ಗಳಿಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಯಾವ ರೀತಿ ಮಾಡಬೇಕು? ಅವ್ರು ಯಾವ ರೀತಿ 2026ರಲ್ಲಿ ಹೂಡಿಕೆ ಮಾಡ್ಬೋದು ಅಂತ? ಸರ್ ಅದೇ ಈಗ ರೆಗ್ಯುಲರ್ ಮಂತ್ಲಿ ಇನ್‌ಫ್ಲೋ ಇಲ್ದೇ ಇರೋರ್ಗೆ, ಅಂದ್ರೆ ಈಗ ಸಂಬಳಕ್ಕಿರೋರ್ಗೆ ನಮಗೆ ತಿಂಗಳ ಸಂಬಳ ಬರುತ್ತೆ. ಅದು ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಗುತ್ತೆ. ಬಟ್ ರೆಗ್ಯುಲರ್ ಫ್ಲೋ ಇಲ್ದೇ ಇರೋರ್ಗೆ ನಾವೇನ್ ಮಾಡ್ಬೇಕಾಗತ್ತೆ, ಲಂಸಮ್ ಹೂಡಿಕೆಗಳನ್ನ ಟೈಮ್ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಕೆಲವು ಸಲ ಏನಾಗುತ್ತೆ, ಈಗ ಯಾವ್ದೋ ಒಂದು ಬೋನಸ್ ತರದ್ ಬರುತ್ತೆ, ಯಾವ್ದೋ ಒಂದು ದೊಡ್ಡ ಡೀಲ್ ಸೈನ್ ಆಗಿರುತ್ತೆ, ಅದ್ರದ್ದು ಅಡ್ವಾನ್ಸ್ ಬರುತ್ತೆ. ಅವ್ರದೇ ಕಂಪನಿ ನಡೆಸೋರ್ಗೆ ಅಥವಾ ಅವ್ರದೇ ಫ್ಯಾಕ್ಟರಿ ನಡೆಸೋರ್ಗೆ ಅಂದ್ರೆ ಅದು ಬಂದಾಗ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಅದನ್ನ, ಈಗ ಉದಾಹರಣೆಗೆ ಯಾರಿಗೋ 10 ಲಕ್ಷ ಬಂತಂದ್ರೆ ಮಾರ್ಕೆಟ್ ತುಂಬಾ ಕುಸಿದಿದ್ದಾಗ ಒಟ್ಟಿಗೆ 10 ಲಕ್ಷ ಮಾಡ್ಬೋದು. ಅಥವಾ ಮಾರ್ಕೆಟ್ ನಾರ್ಮಲ್ ಆಗಿದೆ ಅಂದಾಗ ಆ 10 ಲಕ್ಷನ ಬಹುಶಃ ಒಂದು 6 ತಿಂಗಳಲ್ಲಿ ಸ್ಪ್ಲಿಟ್ ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ಅದನ್ನ ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರೆ ಆ, ಖಂಡಿತವಾಗ್ಲೂ ಲಾಂಗ್ ಟರ್ಮ್ ನಲ್ಲಿ ಅವ್ರಿಗೂ ಲಾಭ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ ಸರ್. ಕೊನೆಯದಾಗಿ ಮಾರ್ಚ್ ತಿಂಗಳಲ್ಲಿ ಎಲ್ರೂ ಟ್ಯಾಕ್ಸ್ ಉಳ್ಸಕ್ಕೆ ಪರದಾಡ್ತಾರೆ. 2026 ಆರಂಭದಿಂದಲೇ ಟ್ಯಾಕ್ಸ್ ಪ್ಲಾನಿಂಗ್ ಮಾಡೋದಾದ್ರೆ ಎಲ್ಲೆಲ್ಲಿ ಹೂಡಿಕೆ ಮಾಡ್ಬೋದು? ಏನೆಲ್ಲ ಆಪ್ಷನ್‌ಗಳಿರ್ತವೆ ಅಂತ? ಸರ್ ಖಂಡಿತ. ಈಗ ಭಾರತದಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ನೋಡಿದ್ರೆ ಓಲ್ಡ್ ರೆಜಿಮ್ ಮತ್ತೆ ನ್ಯೂ ರೆಜಿಮ್ ಇದೆ. ಸಾಧಾರಣವಾಗಿ ಏನ್ ಹೇಳ್ತಾರೆ, ಸ್ವಲ್ಪ ಸಾಲಗಳು ಅವೆಲ್ಲ ಇರೋರ್ಗೆ ಓಲ್ಡ್ ರೆಜಿಮ್ ಹೆಲ್ಪ್ ಆಗುತ್ತೆ. ಯಾವುದೋ ಆ ತರದ್ದು ಸಾಲಗಳು ಅಥವಾ ಅಂದ್ರೆ ಉದಾಹರಣೆಗೆ ಪ್ರಿನ್ಸಿಪಲ್ ಇಟಿಸಿ ಇದೆಲ್ಲ ಮಾಡೋದ್ ಬೇಕಿಲ್ಲ ಅನ್ನೋರ್ಗೆ ನ್ಯೂ ರೆಜಿಮ್ ಸೂಟ್ ಆಗತ್ತೆ ಅಂತ ಹೇಳ್ತಾರೆ. ಸೊ ನಾವು ಯಾವ ರೆಜಿಮ್‌ಗೆ ನಮ್ಮ ಒಟ್ಟಾರೆ ಟ್ಯಾಕ್ಸ್ ಫ್ರೇಮ್‌ವರ್ಕ್ ಹಾಕೊಳ್ತೀವಿ ಅಂತ ಲೆಕ್ಕ ಹಾಕಿ ಅದಕ್ಕೆ ತಕ್ಕಂಗೆ ನಾವು ಮಾಡ್ಬೋದು. ಈಗ ಎಟಿಸಿ ಬೆನಿಫಿಟ್ಸ್ ತಗೊಳ್ತೀವಿ ಅನ್ನೋರ್ಗೆ ಈಗ ಹೋಮ್ ಲೋನ್ ಪ್ರಿನ್ಸಿಪಲ್ ಎಟಿಸಿ ಕವರ್ ಆಗುತ್ತೆ. ಅಥವಾ ನಿಮ್ದಾದ್ರು ಈಗಾಗಲೇ ಎಕ್ಸಿಸ್ಟಿಂಗ್ ಎಲ್ಐಸಿ ಪಾಲಿಸಿ ಇದ್ರೆ ಅಥವಾ ಮ್ಯೂಚುವಲ್ ಫಂಡ್ ಇಎಲ್ಎಸ್ಎಸ್ ಇತ್ತು ಅಂದ್ರೆ ಅದು ಕವರ್ ಆಗುತ್ತೆ. ಪಿಪಿಎಫ್ ಕವರ್ ಆಗುತ್ತೆ. ಸೊ ಈ ರೀತಿ ಈಗಾಗಲೇ ಆನ್ಯುಯಲ್ ಆಗಿ ಕಮಿಟ್ಮೆಂಟ್ ಮಾಡ್ಕೊಂಡಿರೋರು ಎಟಿಸಿ ಬೆನಿಫಿಟ್ಸ್ ಖಂಡಿತ ತಗೋಬಹುದು. ಬಟ್ ನೀವು ಹೇಳಿದ ಪಾಯಿಂಟ್ ಬಹಳ ಸರಿಯಾಗಿದೆ. ನಾವು ಸಾಧಾರಣವಾಗಿ ಒಂದು ತಪ್ಪೇನ್ ಮಾಡ್ತೀವಿ, ಎಟಿಸಿ 1.5 ಲಕ್ಷ ಲಿಮಿಟ್ ಇದೆ ಅಂದಾಗ ನಾವು ಅದನ್ನ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಪ್ರತಿಯೊಂದನ್ನು ಮಾಡಕ್ ಹೋಗ್ತೀವಿ. ಈಗ ಪಿ ಎಫ್ ನಲ್ಲಿ ಕವರ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಪಿ ಎಫ್ ನಲ್ಲಿ ಕಡಿಮೆ ಕವರ್ ಆಯ್ತು, ಇನ್ನೊಂದು ಉದಾಹರಣೆಗೆ 50,000 ಇನ್ನೂ ನಮಗೆ ಎಟಿಸಿ ನಲ್ಲಿ ಜಾಗ ಇದೆ ಅಂದಾಗ ನಾವು ಅದನ್ನ ಕಡೆ ನಿಮಿಷದ ತನಕ ಇಟ್ಕೊಂಡಿದ್ರೆ ಆ ನಿಮಿಷದಲ್ಲಿ ನಿಮ್ಗೆ ಅಷ್ಟೊಂದು ದುಡ್ಡು ಇಲ್ಲದೆ ಇರ್ಬೋದು. ಸೊ ಮಾರ್ಚ್ ಆದ ತಕ್ಷಣ ಏಪ್ರಿಲ್ಗೆ ಯಾವಾಗ ಫೈನಾನ್ಷಿಯಲ್ ಇಯರ್ ಶುರು ಆಗುತ್ತೋ ಏಪ್ರಿಲ್ ಇಂದಾನೇ ನೀವು ತಿಂಗಳ ಒಂದು 5,000 ಇಎಲ್ಎಸ್ಎಸ್ ಮಾಡೋದಾಗ್ಲಿ ಅಥವಾ ಪಿ ಎಫ್ ಗೆ 5,000 ಮಾಡೋದಾಗ್ಲಿ ಆ ತರದ್ ಮಾಡಿದಾಗ ನಿಮ್ಗೆ ಎಟಿಸಿ ಕೂಡ ಹೊರೆ ಆಗಲ್ಲ. ನಿಮ್ಗೆ ಒಟ್ಟಾರೆ ಟ್ಯಾಕ್ಸ್ ಅಲ್ಲಿ ಕೂಡ ನೀವು ಕಂಪ್ಲೀಟ್ ಬೆನಿಫಿಟ್ ತಗೊಳಕ್ಕೆ ಸಾಧ್ಯ ಆಗುತ್ತೆ. ಓಕೆ ಸರ್. ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಇನ್ನೊಂದಿಷ್ಟು ಕ್ವೆಷನ್ ಇದ್ವು. ಅದನ್ನ ಬೇಕಾದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಖಂಡಿತ. ಮಾತಾಡೋಣ. ಯಾಕಂದ್ರೆ ಮದುವೆ ಬಗ್ಗೆ ಇದೆ. ಯಾವ ರೀತಿ ಮದ್ವೆಗೆ ಜನ ಸಾಲ ಮಾಡ್ತಾರೆ ಅನ್ನೋದು, ಅಂತ ಒಂದಿಷ್ಟು ಕ್ವೆಷನ್‌ಗಳಿದ್ದಾವೆ. 2026ರಲ್ಲಿ ಮುಂದೆ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇವತ್ತಿಗೆ ಇಷ್ಟ್ ಸಾಕನ್ಸುತ್ತೆ. ಬಹಳಷ್ಟು ವಿಷಯಗಳನ್ನ ಹೇಳ್ಕೊಟ್ರಿ. ಧನ್ಯವಾದ ಸರ್. ಇದು ನಮ್ಮ ವೀಕ್ಷಕರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತೇಳಿ ನಾನ್ ಅನ್ಕೊಂಡಿದ್ದೀನಿ. ಧನ್ಯವಾದಗಳು ಸರ್.